ಎಲ್ರಿಗೂ ನಮಸ್ತೆ. ಜ್ಞಾನಗಂಗೋತ್ರಿ ವಿದ್ಯಾಸಂಸ್ಥೆ ವಿಜಯನಗರ ಬೆಂಗಳೂರು ಅವರ ವತಿಯಿಂದ ನಾನು ಮುಂದುವರೆದ ಅಧ್ಯಾಯ ಲೈಟ್ ಅಂದ್ರೆ ಬೆಳಕನ್ನ ನಾನು ಪಾಠ ಮಾಡ್ತಾ ಇದ್ದೀನಿ. ಸೊ ಬೆಳಕನ್ನ ನಾವು ಈ ಲೆಸನ್ ಅಲ್ಲಿ ನೋಡ್ಬೋದು. ಲೈಟ್ ಬೆಳಕನ್ನ ನಾವು ಈ ಲೆಸನ್ ಅಲ್ಲಿ ನೋಡೋಣ, ಲೈಟ್ ನ. ಸೊ ಶುರು ಮಾಡೋಣ. ಸೊ ಈ ಲೆಸನ್ ಅಲ್ಲಿ ಏನೇನ್ ಕಲಿತೀವಿ, ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳೋದಾದ್ರೆ, ಸೊ ಮೊದಲನೇದಾಗಿ ಡೆಫಿನೇಷನ್, ಬೆಳಕು ಅಂದ್ರೆ ಏನು ಅದರ ವ್ಯಾಖ್ಯಾನನ ನಾವು ಇಲ್ಲಿ ನೋಡಬಹುದು. ಹಾಗೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೈಟ್, ಬೆಳಕಿನ ಗುಣಲಕ್ಷಣಗಳೇನು ಅಂತ ಕೂಡ ನಾವು ಈ ಪಾಠದಲ್ಲಿ ನೋಡಬಹುದು. ನೆಕ್ಸ್ಟ್ ಪ್ರಾಪರ್ಟೀಸ್ ಆಫ್ ಲೈಟ್, ಬೆಳಕಿನ ಗುಣ ವಿಶೇಷಗಳು ಏನೇನಿರುತ್ತೆ, ಪ್ರಾಪರ್ಟೀಸ್, ಬೆಳಕು ಹೆಂಗೆಲ್ಲ ಆಡುತ್ತೆ ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡಬಹುದು. ಕೀ ಟರ್ಮಿನಾಲಜೀಸ್ ಅಂದ್ರೆ ನಾವು ಕೆಲವು ಮುಖ್ಯ ಪದಗಳು ತಿಳ್ಕೊಂಡಿರ್ಬೇಕು ಈ ಪಾಠದಲ್ಲಿ, ಅದನ್ನ ಕೇಳುವಂತ ಒಂದು ಸಂಗತಿ ಬರಬಹುದು ಎಕ್ಸಾಮ್ ನಲ್ಲಿ. ಹಾಗೂ ರಿಫ್ಲೆಕ್ಷನ್, ಪ್ರತಿಫಲನ, ನಾವು ಎಷ್ಟೊಂದು ಸಲ ನೋಡಿರ್ತೀವಿ ಪ್ರತಿಫಲನ ಮಿರರ್ ನಲ್ಲೆಲ್ಲ ರಿಫ್ಲೆಕ್ಷನ್ ಆಗ್ತಾ ಇದೆ ಅಂತ ಯೂಸ್ ಮಾಡಿರ್ತೀವಿ. ಸೊ ಅದನ್ನ ನೋಡೋಣ. ನೆಕ್ಸ್ಟ್ ರಿಫ್ರಾಕ್ಷನ್ ಅಥವಾ ವಕ್ರೀಭವನ. ಸೊ ಇದು ಏನೇನು ವಕ್ರೀಭವನ, ಇದನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲೆಲ್ಲಿ ನೋಡ್ತೀವಿ, ನಮ್ಮ ಜೀವನದಲ್ಲಿ ನಡೆಯುವಂತ ಸಂಗತಿಗಳೇ ಇವೆಲ್ಲ. ಫಿಸಿಕ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ಇನ್ ಅವರ್ ಎವ್ರಿ ಡೇ ಲೈಫ್, ನಮ್ಮ ದಿನನಿತ್ಯದ ಜೀವನದಲ್ಲೇ ನಾವು ನೋಡಬಹುದು. ಸೊ ಡಿಸ್ಪರ್ಷನ್ ಅಂದ್ರೆ ವರ್ಣ ವಿಭಜನೆ. ನಾವು ಎಷ್ಟೊಂದ್ಸಲಿ ಕಾಮನ್ ಬಿಲ್ಲು ಅಂತ ಹೇಳ್ತೀವಿ, ರೈನ್ಬೋ ಅಂತ ಹೇಳ್ತೀವಿ, ಹಿಂಗದು ರೈನ್ಬೋ ಹಿಂಗ್ ಫಾರ್ಮ್ ಆಗೋದು, ಇದೆಲ್ಲದಕ್ಕೂ ಉತ್ತರ ಈ ಪಾಠದಲ್ಲೇ ಇದೆ ಸ್ನೇಹಿತರೆ. ಸೊ ಮಿಸ್ ಮಾಡದಲ್ಲೇ ಪೂರ್ತಿ ವಿಡಿಯೋನ ನೋಡಿ. ಹಾಗೂ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಒಟ್ಟು ಆಂತರಿಕ ಪ್ರತಿಫಲನ. ಸೊ ಇದನ್ನು ಕೂಡ ನಾವು ಈ ಲೆಸನ್ ಅಲ್ಲಿ ನೋಡೋಣ. ಇಂಟರ್ಫಿರೆನ್ಸ್, ಸೊ ಇಂಟರ್ಫಿರೆನ್ಸ್ ಅಂದ್ರೆ ವ್ಯತೀಕರಣ. ಏನಿದು ವ್ಯತೀಕರಣ, ಇಂಟರ್ಫಿರೆನ್ಸ್ ಅಂತ ಕೂಡ ನಾನು ಇದರಲ್ಲಿ ತೋರಿಸ್ತೀನಿ. ಡಿಫ್ರಾಕ್ಷನ್, ಸೊ ಡಿಫ್ರಾಕ್ಷನ್ ಅಂದ್ರೆ ವಿವರ್ತನೆ. ಸೊ ಏನಿದು ವಿವರ್ತನೆ ಅಂತ ಕೂಡ ನಾನು ಇದರಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್, ಸೊ ಬೆಳಕಿನ ಹರಡುವಿಕೆ. ಸೊ ಇದನ್ನು ಕೂಡ ನಾವು ಈ ಲೆಸನ್ ಅಲ್ಲಿ ನೋಡೋಣ. ಟಿಂಡಾಲ್ ಎಫೆಕ್ಟ್ ಅಥವಾ ಟಿಂಡಾಲ್ ಪರಿಣಾಮ, ಇವೆಲ್ಲದನ್ನು ನಾನು ಈ ಕ್ಲಾಸ್ ನಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮುಂದೆ ಹೋಗೋಣ. ಇದನ್ನ ನೀವು ಕಲಿತೀರಾ ಈ ಕ್ಲಾಸ್ ನಲ್ಲಿ. ಸೊ ಯಾರ್ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ವೋ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಸೊ ಲೈಟ್ ಅಂದ್ರೆ ಏನು, ಮೊದಲನೇದಾಗಿ ಬರೋ ಪ್ರಶ್ನೆ, ಲೈಟ್ ಅಂದ್ರೆ ಏನು? ನಾವು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಹೋದ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದ್ರು, ಇಲ್ಲಿ ತನಕ ಬೆಳಕು ಅಂದ್ರೆ ಏನು ಅಂತ ಒಂದು ಪರ್ಫೆಕ್ಟ್ ಡೆಫಿನೇಷನ್ ನ ಯಾರ ಕೈಲೂ ಕೊಡಕ್ಕಾಗಿಲ್ಲ, ಆಯ್ತಾ. ಸೊ ಬೆಳಕು ಅಂದ್ರೆ ಏನು ಅಂತ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ನ ಯಾರ ಕೈಲೂ ಕೊಡಕ್ಕಾಗಿಲ್ಲ. ಯಾಕೆಂದ್ರೆ ಬೆಳಕು ಎರಡು ತರ ಗುಣಲಕ್ಷಣನು ಅದು ತೋರ್ಸತ್ತೆ, ವೇವ್ ಲೈಕ್ ತೋರ್ಸತ್ತೆ, ಪಾರ್ಟಿಕಲ್ ಲೈಕ್ ಪ್ರಾಪರ್ಟಿನೂ ತೋರಿಸುತ್ತೆ. ಸೊ ನಮ್ಗೆ ಹತ್ರ ಬಂದಿರುವಂತ ಒಂದು ಕ್ಲೋಸ್ ಡೆಫಿನೇಷನ್ ತಗೊಳ್ಳೋದಾದ್ರೆ, ದ ಮೀಡಿಯಂ ಆಫ್ ಇಲ್ಯುಮಿನೇಷನ್ ದಟ್ ಮೇಕ್ ಸೈಟ್ ಪಾಸಿಬಲ್, ಅಂದ್ರೆ ದೃಷ್ಟಿ ಸಾಧ್ಯವಾಗಿಸುವ ಪ್ರಕಾಶಮಾನ ಮಾಧ್ಯಮ ಈಸ್ ಲೈಟ್, ಆಯ್ತಾ. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಗೇನು ನಾವು ನೋಡ್ತೀವೋ ಅದು ಕಾಣೋದಿಕ್ ಕಾರಣ ಏನು, ಬೆಳಕು ಅಷ್ಟೇ. ದಟ್ ಈಸ್ ದಿ ಸಿಂಪಲ್ ಡೆಫಿನೇಷನ್ ಆಫ್ ಲೈಟ್. ಸೊ ಲೈಟ್ ಅಂದ್ರೆ ಇದನ್ನ ಡೆಫಿನೇಷನ್ ಆಗಿ ಯೂಸ್ ಮಾಡಬಹುದು. ಹಾಗೂ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ನ ತಿಳ್ಕೊಳ್ಳೋಣ, ಅದ್ರ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ. ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್, ಬೆಳಕು ನೇರ ಸಾಲಿನಲ್ಲಿ ಚಲಿಸುತ್ತದೆ. ಸೊ ನಾವು ಲೈಟ್ ರೇಸ್ ಏನ್ ನೋಡ್ತೀವೋ ಅದು ನೇರ ಸಾಲಿನಲ್ಲಿ ಚಲಿಸುತ್ತೆ. ನೆಕ್ಸ್ಟ್ ಒನ್, ಲೈಟ್ ಟ್ರಾವೆಲ್ಸ್ ಅಟ್ ಅ ಸ್ಪೀಡ್ ಆಫ್ 3 × 10⁸ meters per second. ಸೊ ಬೆಳಕನ್ನೋದು 3 × 10⁸ meter/second ವೇಗದಲ್ಲಿ ಚಲಿಸುತ್ತೆ. ಸೊ ನಾವು ಇಲ್ಲಿ ಇನ್ನೊಂದು ಏನ್ ತಿಳ್ಕೊಂಡಿರ್ಬೇಕು ಅಂದ್ರೆ, ಸ್ಪೀಡ್ ಆಫ್ ಸೌಂಡ್ ಕೂಡ ತಿಳ್ಕೊಂಡಿರ್ಬೇಕು. ಸ್ಪೀಡ್ ಆಫ್ ಸೌಂಡ್ ಇದನ್ನ ನಾನು ನಿಮ್ಗೆ ಸೌಂಡ್ ಲೆಸನ್ ಮಾಡ್ಬೇಕಂದ್ರೆ ಹೇಳ್ತೀನಿ, ಬಟ್ ಇವೆಲ್ಲ ತಿಳ್ಕೊಂಡಿರಿ. ಸ್ಪೀಡ್ ಆಫ್ ಸೌಂಡ್ ಇಸ್ 350 meter/second. ಸೊ ಇದನ್ನ ನೋಡಬಹುದು, ಬೆಳಕು ಎಷ್ಟು ಬಾರಿ ಫಾಸ್ಟ್ ಆಗಿರುತ್ತೆ. ಇಟ್ ಈಸ್ ಆಲ್ಮೋಸ್ಟ್ 10⁶ times faster than that of sound, ಆಯ್ತಾ. ಸೊ ಬೆಳಕು ಅಷ್ಟು ವೇಗದಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಒನ್, ದ ಮೇನ್ ಸೋರ್ಸ್ ಆಫ್ ಲೈಟ್ ಆನ್ ಅರ್ತ್ ಇಸ್ ಸನ್. ಸೊ ಭೂಮಿಯ ಮೇಲಿನ ಬೆಳಕಿನ ಮುಖ್ಯ ಮೂಲ ಸೂರ್ಯ, ಆಯ್ತಾ. ನಮ್ಮ ಭೂಮಿಗೆ ಬೆಳಕು ಕೊಡ್ತಾ ಇರೋದೇ ಸೂರ್ಯ. ಸೊ ಇಷ್ಟು ಕ್ಲಿಯರ್ ಆಗಿ ಅರ್ಥ ಇದೆ ಅಂತ ಮುಂದೆ ಹೋಗೋಣ. ಮುಂದೆ ಪ್ರಾಪರ್ಟೀಸ್ ಆಫ್ ಲೈಟ್. ಏನಿದೆ ಪ್ರಾಪರ್ಟೀಸ್ ಆಫ್ ಲೈಟ್? ಲೈಟ್ ಏನೇನ್ ತೋರ್ಸತ್ತೆ, ಅದರ ಒಂದು ಈ ಒಂದು ಸಿಚುವೇಶನ್ಗೆ ಹೇಗೆ ಅದು ಚೇಂಜ್ ಆಗುತ್ತೆ. ಸೊ ನೋಡೋಣ. ಮೊದಲನೇದು ರಿಫ್ಲೆಕ್ಷನ್ ಅಂದ್ರೆ ಪ್ರತಿಫಲನ. ಸೊ ನಾವು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಮಗೆ ಗೊತ್ತು, ನಮ್ ರಿಫ್ಲೆಕ್ಷನ್ ನಮಗೆ ಕಾಣಿಸುತ್ತೆ ಅಲ್ವಾ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೋಗ್ತಾ ನೋಡೋಣ. ರಿಫ್ರಾಕ್ಷನ್ ಅಂದ್ರೆ ವಕ್ರೀಭವನ ಅಂದ್ರೆ ಏನು? ಇವಾಗ ಫಾರ್ ಎಕ್ಸಾಂಪಲ್, ನೀವು ಸ್ವಿಮ್ಮಿಂಗ್ ಪೂಲ್ ಹೋಗಿರ್ತೀರಾ, ಈಜುಕೊಳಕ್ ಹೋಗಿರ್ತೀರಾ. ನೀವು ಈಜುಕೊಳಕ್ ಹೋಗಿ ಮೇಲ್ ನಿಂತಿದ್ರೆ ಆ ಒಂದು ಬೇಸ್ ಆಫ್ ದ ಸ್ವಿಮ್ಮಿಂಗ್ ಪೂಲ್ ಏನಿರತ್ತೋ
ಆ ಒಂದು ಬೇಸ್ಮೆಂಟ್ ಮೇಲೆದ್ದಂಗೆ ಕಾಣಿಸುತ್ತೆ. ಇಲ್ಲಾಂದ್ರೆ ಒಂದು ಎಂಟಿ ಗ್ಲಾಸ್ ನಲ್ಲಿ ಒಂದು ಕಾಯಿನ್ ಹಾಕಿದ್ರೆ, ನೀರ್ ತುಂಬಿಸಿರೋ ಒಂದು ಗ್ಲಾಸ್ ನಲ್ಲಿ ನೀರ್ ತುಂಬಿಸಿರೋ ಒಂದು ಗ್ಲಾಸ್ ಅಲ್ಲಿ ಒಂದು ಕಾಯಿನ್ ಹಾಕಿದ್ರೆ ಆ ಕಾಯಿನ್ ಮೇಲೆದ್ದಂಗೆ ಕಾಣಿಸುತ್ತೆ. ಇದಕ್ಕೆಲ್ಲದಕ್ಕೂ ಕಾರಣ ವಕ್ರೀಭವನ. ಇದು ಹೇಗಾಗತ್ತೆ, ಅದರಲ್ಲಿ ಇರುವಂತ ಲಾಗಳೇನು ಎಲ್ಲದನ್ನು ನಾವು ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್ ಡಿಸ್ಪರ್ಷನ್, ವರ್ಣ ವಿಭಜನೆ. ಸೊ ಈ ವರ್ಣ ವಿಭಜನೆ ನಮ್ಗೆಲ್ರಿಗೂ ಗೊತ್ತು, ರೈನ್ಬೋ ಫಾರ್ಮೇಶನ್. ಇದನ್ನ ಯಾವ್ದಾವ್ದು ಏನೇನು ಅಂತ ಕೂಡ ನೋಡೋಣ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಒಟ್ಟು ಆಂತರಿಕ ಪ್ರತಿಫಲನ. ನೆಕ್ಸ್ಟ್ ಇಂಟರ್ಫೆರೆನ್ಸ್ ಅಥವಾ ವ್ಯತೀಕರಣ. ಇದೆಲ್ಲದನ್ನು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಏನಿದು ಅಂತ. ನೆಕ್ಸ್ಟ್ ಡಿಫ್ರಾಕ್ಷನ್ ಅಂದ್ರೆ ವಿವರ್ತನೆ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದ್ರೆ ಬೆಳಕಿನ ಚದುರುವಿಕೆ. ಪೊಲರೈಸೇಷನ್ ಧ್ರುವೀಕರಣ. ಎಷ್ಟೊಂದ್ ಜನ ಕೂಲಿಂಗ್ ಗ್ಲಾಸ್ ಹಾಕೋ ತಂಪಾಗಿರತ್ತೆ ಅಂತ ಹೇಳ್ತಾರಲ್ಲ. ಸೊ ಏನದು ಕೂಲಿಂಗ್ ಗ್ಲಾಸ್? ಕೂಲಿಂಗ್ ಗ್ಲಾಸ್ ನಲ್ಲಿ ಏನಿರುತ್ತೆ? ಕೂಲಿಂಗ್ ಗ್ಲಾಸ್ ನಲ್ಲಿ ಪೊಲರೈಸ್ಡ್ ಗ್ಲಾಸಸ್ ಅಂತ ನಾವು ಹೇಳ್ತೀವಿ. ಪೊಲರೈಸ್ಡ್ ಗ್ಲಾಸಸ್ ಅಂತ ಹೇಳ್ತೀವಿ. ಧ್ರುವೀಕರಣಿಸಿದ ಒಂದು ಕನ್ನಡಕ. ಅದರಲ್ಲಿ ನಮಗೆ ಬೆಳಕನ್ನ ಕಟ್ ಮಾಡಿಬಿಟ್ಟು ನಮಗೆ ಬರೀ ಒಂದು ಡೈರೆಕ್ಷನ್ ಇರೋ ಲೈಟ್ ರೇಸ್ ಮಾತ್ರ ನಮಗೆ ತಗಲತ್ತೆ. ಸೊ ಅದಕ್ಕೆ ನಮಗೆ ಕೂಲಿಂಗ್ ಗ್ಲಾಸ್ ಕೂಲಾಗಿ ಇಟ್ಟಿರುತ್ತೆ. ಸೊ ಇದು ಇಷ್ಟು ಒಂದು ಪ್ರಾಪರ್ಟೀಸ್ ಆಫ್ ಲೈಟ್ ಬಗ್ಗೆ ಹೇಳೋದಾದ್ರೆ. ಸೊ ಮುಂದೆ ಹೋಗೋಣ, ಏನಿದೆ ಅಂತ ನೋಡೋಣ. ಸೊ ಕೀ ಟರ್ಮಿನಾಲಜೀಸ್. ಫಸ್ಟ್ ಲೈಟ್ ರೇ ಅಂದ್ರೆ ಏನಂತ ನೋಡೋಣ. ಬೆಳಕಿನ ಕಿರಣ ಅಂದ್ರೆ ಏನಂತ. ಸರಳ ರೇಖೆಯಲ್ಲಿ ಚಲಿಸುವ ಬೆಳಕಿನ ಮಾರ್ಗವನ್ನು ಬೆಳಕಿನ ಕಿರಣ ಎಂದು ಕರೀತಾರೆ. ಸೊ ಸರಳ ರೇಖೆ, ಇಟ್ಸ್ ಜಸ್ಟ್ ಅ ಲೈನ್, ಇಟ್ಸ್ ಅ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ನಲ್ಲಿ ಚಲಿಸುವಂತ ಬೆಳಕಿನ ಮಾರ್ಗ, ದ ಪಾರ್ಟ್ ಆಫ್ ಲೈಟ್ ಇಸ್ ವಾಟ್ ವಿ ಕಾಲ್ ಎಸ್ ಲೈಟ್ ರೇ. ಲೈಟ್ ಬೀಮ್ ಅಂದ್ರೆ ಏನು ಅಂದ್ರೆ ಸೊ ಬೆಳಕಿನ ಕಿರಣ ಪುಂಜ ಅಂತಾನು ಹೇಳಬಹುದು. ಸೊ ಇದೇನದು? ಸಮಾಂತರವಾಗಿ ಚಲಿಸುತ್ತಿರುವ ಹಲವು ಬೆಳಕಿನ ಕಿರಣಗಳ ಗುಂಪು. ಸೊ ಇದು ಒಂದೇ ಆದ್ರೆ ಬೆಳಕಿನ ಕಿರಣ, ಇದ್ರ ಜೊತೆ ಇನ್ನೊಂದಿತ್ತು, ಇದು ಸಮಾಂತರ ಇರಬೇಕು, ಇಲ್ಲಿಂದ ಇಲ್ಲಿಗೆ ಸಮಾಂತರ ಇರಬೇಕು. ಇದ್ರ ಜೊತೆಗೆ ಇನ್ನೊಂದು ಇದು ಕೂಡ ಸಮಾಂತರ ಇರಬೇಕು. ಇವಿಷ್ಟು ಸೇರಿದ್ರೆ ಬೆಳಕಿನ ಕಿರಣ ಪುಂಜ ಆಗ್ತದೆ. ಆಯ್ತಾ? ಸೊ ಮುಂದೆ ಹೋಗೋಣ. ಸೊ ಲೈಟ್ ಬೀಮ್ ಅಂದ್ರೆ ಏನು ತಿಳ್ಕೊಳ್ಳಿ. ಗ್ರೂಪ್ ಆಫ್ ಲೈಟ್ ರೇಸ್ ವಿಚ್ ಆರ್ ಟ್ರಾವೆಲಿಂಗ್ ಅಂಡ್ ಆರ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ಈಚ್ ಅದರ್. ಸೊ ಈಕ್ವಿ ಡಿಸ್ಟೆಂಟ್ ಅನ್ನೋದು ಕೀ ವರ್ಡ್. ಇವೆರಡರ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಇವೆರಡರ ಮಧ್ಯೆ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರಬೇಕು. ಸೊ ಇಷ್ಟು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತಾನೆ. ಸೊ ಮುಂದೆ ಹೋಗೋಣ, ಇನ್ ಸ್ವಲ್ಪ ಕೀ ಟರ್ಮಿನಾಲಜೀಸ್ ನ ಕಲಿಯೋಣ. ಸೊ ಇನ್ಸಿಡೆಂಟ್ ರೇ, ಪತನ ಕಿರಣ. ಸೊ ಏನಿದು ಪತನ ಕಿರಣ? ಮೇಲ್ಮೈಯನ್ನು ತಾಕುವ ಬೆಳಕಿನ ಕಿರಣ. ಸೊ ಇನ್ಸಿಡೆಂಟ್ ರೇ ಅಂದ್ರೆ ದ ರೇ ವಿಚ್ ಸ್ಟ್ರೈಕ್ಸ್ ದಿ ಸರ್ಫೇಸ್. ಸೊ ಈ ಒಂದು ಇದರಲ್ಲಿ ನೋಡಬಹುದು, ಇದು ಮಿರರ್, ಇದೊಂದು ದರ್ಪಣ. ಓಕೆ, ದಿಸ್ ಈಸ್ ಅ ಮಿರರ್. ಓಕೆ, ಈ ಮಿರರ್ಗೆ ಇಲ್ಲಿಂದ ಇನ್ಸಿಡೆಂಟ್ ರೇ ಬರ್ತಾ ಇದೆ ನೋಡಿ. ಇಲ್ಲಿ ಆರೋ ಮಾರ್ಕ್ ಹಿಂಗಿದೆ. ಸೊ ಆರೋ ಮಾರ್ಕ್ ಹಿಂಗಿದೆ. ಸೊ ಇಲ್ಲಿಂದ ಕಿರಣ ಬರ್ತಾ ಇದೆ. ಸೊ ಈ ಒಂದು ಏನು ಬಂದು ಇಲ್ಲಿ ಸರ್ಫೇಸ್, ಈ ಮೇಲ್ಮೈಗೆ ತಾಕ್ತಾ ಇದೆ. ದಿಸ್ ಈಸ್ ಇನ್ಸಿಡೆಂಟ್ ರೇ. ದಿಸ್ ಈಸ್ ಇನ್ಸಿಡೆಂಟ್ ರೇ ಅಥವಾ ಪತನ ಕಿರಣ. ಇದು ಎಲ್ಲಿ ತಾಕತ್ತೋ ಅದನ್ನ ನಾವು ಪತನ ಬಿಂದು ಆರ್ ಇನ್ಸಿಡೆಂಟ್ ಪಾಯಿಂಟ್ ಅಂತ ಕೂಡ ಹೇಳ್ತೀವಿ. ಇದನ್ನ ಓ ಅಂತ ಮಾರ್ಕ್ ಮಾಡ್ತೀನಿ. ಓ ಈಸ್ ಪತನ ಬಿಂದು. ಸೊ ಪತನ ಬಿಂದು ಅಥವಾ ಇನ್ಸಿಡೆಂಟ್ ಪಾಯಿಂಟ್. ಅದನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ ಏನ್ ಇನ್ಸಿಡೆಂಟ್ ಪಾಯಿಂಟ್ ಅಂತ. ಸೊ ದಿಸ್ ಇಸ್ ದ ಇನ್ಸಿಡೆಂಟ್ ಪಾಯಿಂಟ್. ಸೊ ರಿಫ್ಲೆಕ್ಟೆಡ್ ರೇ, ಪ್ರತಿಫಲಿತ ಕಿರಣ, ಮೇಲ್ಮೈಗೆ ತಾಕಿದ ನಂತರ ಹಿಂತಿರುಗುವ ಬೆಳಕಿನ ಕಿರಣ. ನೋಡಿ, ಇದು ಪತನ ಕಿರಣ ಬರುತ್ತೆ, ಈ ಒಂದು ಮಿರರ್ಗೆ ಸ್ಟ್ರೈಕ್ ಮಾಡುತ್ತೆ, ಈ ಒಂದು ಮೇಲ್ಮೈಗೆ ಸ್ಟ್ರೈಕ್ ಮಾಡಿ ಅದು ರಿಫ್ಲೆಕ್ಟ್ ಆಗುತ್ತೆ. ಅದು ರಿಫ್ಲೆಕ್ಟ್ ಆಗಿ ಹೋಗೋ ದಾರಿ ಏನಿದೆ, ಈ ಒಂದು ರೇ ರಿಫ್ಲೆಕ್ಟ್ ಆಗಿ ಹೋಗುವಂತ ರೇ ಏನಿದೆ, ಕಿರಣ ಏನಿದೆ, ಅದನ್ನ ನಾವು ಪ್ರತಿಫಲಿತ ಕಿರಣ ಆರ್ ರಿಫ್ಲೆಕ್ಟೆಡ್ ರೇ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಅಂದ್ರೆ ಏನು? ದಿಸ್ ಈಸ್ ಅನ್ ಇಮ್ಯಾಜಿನರಿ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಪಾಸಿಂಗ್ ಫ್ರಮ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸೊ ಮೇಲ್ಮೈಗೆ ಲಂಬವಾಗಿರುವ ಒಂದು ಕಾಲ್ಪನಿಕ ರೇಖೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಸತ್ಯವಾಗ್ಲೂ ಇರಲ್ಲ, ಈ ಒಂದು ರೇಖೆ ಸತ್ಯವಾಗ್ಲೂ ಇರಲ್ಲ, ಇದೊಂದು ಕಾಲ್ಪನಿಕ ರೇಖೆ. ನಮ್ಮ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಇದು ಮಾಡ್ಕೊಂಡಿರೋದು. ನೋಡಿ, ಇದೇ ಒಂದು ನಾರ್ಮಲ್. ನೋಡಿ, ಇದು ಮೇಲ್ಮೈಗೆ ಯಾವುದು, ಈ ಒಂದು ಮಿರರ್ ಸರ್ಫೇಸ್ಗೆ 90 ಡಿಗ್ರಿನಲ್ಲಿ ಇರುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಇವೆಲ್ಲ ಕೀ ಟರ್ಮಿನಾಲಜೀಸ್. ಸೊ ಇನ್ನ ಹೋಗ್ತಾ ಕಲಿಯೋಣ ಆಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಪತನ ಕೋನ ಅಂದ್ರೆ ಏನು? ನೋಡಿ, ಇಲ್ಲಿ ಇದು ಇನ್ಸಿಡೆಂಟ್ ರೇ ಇರುತ್ತೆ ಅಲ್ವಾ,
ಪತನ ಕೋನ ಹಾಗೂ ಪತನ ಕೋನ ಎಂದರೆ ಏನು ಅಂತ ಕೇಳಿದ್ರೆ ಪತನ ಕಿರಣ ಹಾಗೂ ಲಂಬದ ನಡುವಿನ ಕೋನ. ದಿಸ್ ಈಸ್ ನಾರ್ಮಲ್ ಅಲ್ವಾ. ನಾರ್ಮಲ್ ಹಾಗೂ ಇನ್ಸಿಡೆಂಟ್ ರೇ ನಡುವೆ ಇರುವಂತ ಒಂದು ಕೋನ. ದಿಸ್ ಈಸ್ ಐ ಆರ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಪತನ ಕೋನ. ಸೊ ವಾಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಯಾರಾದ್ರೂ ಕೇಳೋದಂದ್ರೆ ದ ಆಂಗಲ್ ಬಿಟ್ವೀನ್ ದಿ ಇನ್ಸಿಡೆಂಟ್ ರೇ ಅಂಡ್ ದಿ ನಾರ್ಮಲ್ ಈಸ್ ವಾಟ್ ವಿ ಕಾಲ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಪತನ ಕೋನ. ಸೊ ನೆಕ್ಸ್ಟ್ ಆಂಗಲ್ ಆಫ್ ರಿಫ್ಲೆಕ್ಷನ್. ಆಂಗಲ್ ಆಫ್ ರಿಫ್ಲೆಕ್ಷನ್ ಅದೇ ತರ ಹೇಳ್ಬಹುದು, ದ ಆಂಗಲ್ ಬಿಟ್ವೀನ್ ದ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್. ಪ್ರತಿಫಲಿತ ಕಿರಣ ಹಾಗೂ ಲಂಬದ ನಡುವೆ ಇರುವಂತ ಒಂದು ಕೋನವೇ ಪ್ರತಿಫಲಿತ ಕೋನ. ಸೊ ಇವಿಷ್ಟು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ನಾವು ಮುಂದೆ ಸ್ನೆಲ್ಸ್ ಲಾ ಓದ್ತೀವಲ್ಲ ಅದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಹೋಗೋಣ ಮುಂದೆ. ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಪ್ರತಿಫಲನದ ನಿಯಮಗಳು ಇದನ್ನು ಹೇಳುತ್ತವೆ. ಏನ್ ಹೇಳುತ್ತವೆ? ಪತನ ಕೋನವು ಹಾಗೂ ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ವೆರಿ ಸಿಂಪಲ್. ದಟ್ ಈಸ್ ಆಂಗಲ್ ಐ ಇಸ್ ಈಕ್ವಲ್ ಟು ಆಂಗಲ್ ಆರ್. ಎಸ್, ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಸೊ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದ ಇನ್ಸಿಡೆಂಟ್ ರೇ, ದ ರಿಫ್ಲೆಕ್ಟೆಡ್ ರೇ ಅಂಡ್ ದಿ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆರ್ ಆಲ್ ಇನ್ ದ ಸೇಮ್ ಪ್ಲೇನ್. ಸೊ ಇದನ್ನ ಒಂದೊಂದಾಗಿ ಡೀಟೇಲ್ ಆಗಿ ಬಿಡಿಸ್ಕೊಂಡು ಹೋಗೋಣ. ಮೊದಲನೇದು ಇನ್ಸಿಡೆಂಟ್ ರೇ. ಇನ್ಸಿಡೆಂಟ್ ರೇ ಯಾವ್ದು ಇದರಲ್ಲಿ? ಇದು ಇನ್ಸಿಡೆಂಟ್ ರೇ ಅಲ್ವಾ, ಇದು ಇನ್ಸಿಡೆಂಟ್ ರೇ. ದಟ್ ಈಸ್ ಪತನ ಕಿರಣ ಈಸ್ ಇನ್ಸಿಡೆಂಟ್ ರೇ. ಆಮೇಲೆ ಪತನ ಬಿಂದುವಿನಲ್ಲಿ, ಇದು ಪತನ ಬಿಂದು ಅಲ್ವಾ, ದಿಸ್ ಈಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಗೈಗೆ, ಆಯ್ತಾ. ಸೊ ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲ್ಗೈ. ದಿಸ್ ಇಸ್ ದ ಸರ್ಫೇಸ್, ದಿಸ್ ಇಸ್ ದ ಸರ್ಫೇಸ್, ರಿಫ್ಲೆಕ್ಟಿಂಗ್ ಸರ್ಫೇಸ್. ಎಳೆದ ಲಂಬ, ಲಂಬ ಯಾವುದು? ನಾರ್ಮಲ್. ದಿಸ್ ಇಸ್ ದ ನಾರ್ಮಲ್. ಹಾಗೂ ನೆಕ್ಸ್ಟ್ ಪ್ರತಿಫಲಿತ ಕಿರಣ, ದಟ್ ಈಸ್ ರಿಫ್ಲೆಕ್ಟೆಡ್ ರೇ. ಪ್ರತಿಫಲಿತ ಕಿರಣ ಇದು. ಎಸ್, ಈ ಮೂರು ಒಂದೇ ಪ್ಲೇನ್ ನಲ್ಲಿ ಇರುತ್ತೆ, ಒಂದೇ ಸಮತಲದಲ್ಲಿ ಇರುತ್ತವೆ. ನೋಡಿ, ಸಮತಲ ಇದು, ಸಮತಲ ಇದು. ಇದೊಂದು 3D ಆಗಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, 3D ಆಗಿ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಸೊ ಮಿರರ್ ಹಿಂಗಿತ್ತಂದ್ರೆ ಆ ಒಂದು ಪ್ಲೇನ್ ಹಿಂಗಿರುತ್ತೆ. ಸೊ ದಿಸ್ ಇಸ್ 3D. ಎಸ್, ನೀವು 3D ಆಗಿ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಮುಂದೆ ಹೋಗೋದಾದ್ರೆ, ಸೊ ರಿಫ್ರಾಕ್ಷನ್ ಅಂದ್ರೆ ಏನು, ವಕ್ರೀಭವನ ಅಂದ್ರೆ ಏನು ಅಂತ ನೋಡೋಣ. ಸೊ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ರೆ ಒಂದು ಪೆನ್ಸಿಲ್ ನ ನಾವು ಮುಳುಗಿಸಿಟ್ಟಿದ್ರೆ, ಒಂದು ಅರ್ಧ ತುಂಬಿದ ಒಂದು ಇದರಲ್ಲಿ ಗ್ಲಾಸ್ ನಲ್ಲಿ ನಾವು ಪೆನ್ಸಿಲ್ ನ ಇಟ್ವಿ ಅಂದ್ರೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ನಲ್ಲಿ ಪೆನ್ಸಿಲ್ ನ ಇಟ್ವಿ ಅಂದ್ರೆ ನೋಡಿ, ಪೆನ್ಸಿಲ್ ಸ್ವಲ್ಪ ಭಾಗ ಇಲ್ಲಿದ್ದು ಸ್ವಲ್ಪ ಭಾಗ ಇಲ್ಲಿರೋಂಗಿದೆ ಅಲ್ವಾ. ಎಸ್, ಸ್ವಲ್ಪ ಭಾಗ ಇಲ್ಲಿದ್ದು ಸ್ವಲ್ಪ ಭಾಗ ಇಲ್ಲಿರೋಂಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ವಕ್ರೀಭವನ. ಸೊ ರಿಫ್ರಾಕ್ಷನ್ ಇಸ್ ದ ಬೆಂಡಿಂಗ್ ಆಫ್ ಅ ಲೈಟ್ ರೇ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಸೊ ವಕ್ರೀಭವನ ಅನ್ನೋದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬೆಳಕಿನ ಕಿರಣಗಳು ತೆರಳಿದಾಗ ಅದು ಬೆಂಡ್ ಆಗುತ್ತವೆ. ಅದು ಬೆಂಡ್ ಆಗುವುದು, ಬಾಗುವುದನ್ನು ನಾವು ವಕ್ರೀಭವನ ಎಂದು ಕರೆಯುತ್ತೇವೆ. ಸೊ ಏನಿದು ಈ ಬೆಂಡಿಂಗ್? ಏನಕ್ಕಾಗತ್ತೆ ಬೆಂಡಿಂಗು ಅನ್ನೋದು ಇವಾಗ ಮುಖ್ಯವಾದ ಪ್ರಶ್ನೆ. ದಿಸ್ ಬೆಂಡಿಂಗ್ ಇಸ್ ಕಾಸ್ಡ್ ಡ್ಯೂ ಟು ದ ಡಿಫರೆನ್ಸಸ್ ಇನ್ ಡೆನ್ಸಿಟಿ ಬಿಟ್ವೀನ್ ದ ಟೂ ಸಬ್ಸ್ಟೆನ್ಸಸ್. ಅವು ಎರಡು ಮಾಧ್ಯಮಗಳ ನಡುವೆ ಇರುವಂತ ಸಾಂದ್ರತೆಯ ವ್ಯತ್ಯಾಸದಿಂದ. ಸಾಂದ್ರತೆ is density, and remember density is mass over volume. ಮಾಸ್ ಬೈ ವಾಲ್ಯೂಮ್ ಮಾಡಿದ್ರೆ ನಮ್ಗೆ ಡೆನ್ಸಿಟಿ ಸಿಗತ್ತೆ, ಎಷ್ಟು ಸಾಂದ್ರವಾಗಿದೆ ಅಂತ ನಮ್ಗೆ ಸಿಗತ್ತೆ. ಸೊ ಹೆಂಗಿದಾಗೋದು ಇದನ್ನ ನಾವು ಡೀಟೇಲ್ ಆಗಿ ಮುಂದೆ ಹೋಗ್ತಾ ನೋಡೋಣ. ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ರಿಫ್ರಾಕ್ಷನ್ ಇಸ್ ದ ಬೆಂಡಿಂಗ್ ಆಫ್ ಲೈಟ್ ರೇ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ. ಸೊ ವಕ್ರೀಭವನ ಅನ್ನೋದು ಬೆಳಕಿನ ಕಿರಣಗಳು ಒಂದು ಸಾಂದ್ರ ಮಾಧ್ಯಮದಿಂದ ಇನ್ನೊಂದು ಸಾಂದ್ರ ಮಾಧ್ಯಮಕ್ಕೆ ತೆರಳಿದಾಗ ಅವು ಬಾಗುತ್ತವೆ. ಈ ಒಂದು ಕ್ರಿಯೆನ ನಾವೇನಂತ ಕರಿತೀವಿ ಅಂದ್ರೆ, ದಿಸ್ ಫಿನಾಮಿನನ್ ನಾವೇನಂತ ಕರಿತೀವಿ ಅಂದ್ರೆ, ವಿ ಕಾಲ್ ಇಟ್ ರಿಫ್ರಾಕ್ಷನ್ ಆರ್ ವಕ್ರೀಭವನ. ಸೊ ಮುಂದೆ ಮೂವ್ ಆನ್ ಆಗೋಣ.
ಸೊ ಈ ರಿಫ್ರಾಕ್ಷನ್ಗೆ ಲಾಸ್ ಗಳಿದೆ. ಲಾಸ್ ಆಫ್ ರಿಫ್ರಾಕ್ಷನ್ ಏನಂತ ಹೇಳುತ್ತೆ ಅಂದ್ರೆ ದ ಇನ್ಸಿಡೆಂಟ್ ರೇ, ದ ರಿಫ್ರಾಕ್ಟೆಡ್ ರೇ ಅಂಡ್ ದಿ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಸೊ ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಸೊ ಇದು ಖಂಡಿತವಾಗ್ಲೂ ಅರ್ಥ ಆಗಿರಲ್ಲ. ಸೊ ಇದನ್ನ ಬಿಡ್ಸ್ ಹೇಳ್ತೀನಿ. ಬಿಡ್ಸ್ ಹೇಳಿದಾಗ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ ಇಲ್ಲಿ, ಸೊ ಇದು ಇನ್ಸಿಡೆಂಟ್ ರೇ, ದಿಸ್ ಈಸ್ ಇನ್ಸಿಡೆಂಟ್ ರೇ. ಈ ರೆಡ್ ನಲ್ಲಿ ಇರೋದು ಇನ್ಸಿಡೆಂಟ್ ರೇ ಆರ್ ಪತನ ಕಿರಣ, ಇನ್ಸಿಡೆಂಟ್ ರೇ ಅಲ್ವಾ. ಈ ಇನ್ಸಿಡೆಂಟ್ ರೇ, ದಿಸ್ ಈಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆರ್ ಪತನ ಬಿಂದು. ಪತನ ಬಿಂದು ಅನ್ಬೋದು. ಇದು ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಓ ಇಸ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಈ ಒಂದು ರೇಗೆ ನಾನು ನೇಮ್ ಮಾಡ್ತೀನಿ. ಈ ಒಂದು ರೇಗೆ ಎ ಓ ಇದೆ, ಇಲ್ಲಿ ನಾನು ಕ್ಯೂ ಅಂತ ನೇಮ್ ಮಾಡಿ, ಇಲ್ಲಿ ಬಿ ಅಂತ ನೇಮ್ ಮಾಡ್ತೀನಿ. ಸೊ ಇದನ್ನ ಡೀಟೇಲ್ ಆಗಿ ಈ ಫಿಗರ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲೊಂದು ರೆಕ್ಟಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಇದೆ. ಸೊ ಇದೊಂದು ಗಾಜಿನ ಒಂದು ಆಯತಕರ ರೂಪದ ಒಂದು ಸ್ಲ್ಯಾಬ್ ಇದೆ. ಸೊ ಇಲ್ಲಿ ಆಚೆಗಡೆ ಏನಿದೆ, ಆಚೆಗಡೆ ಏರ್ ಇದೆ, ಒಳಗಡೆ ದಿಸ್ ಇಸ್ ಗ್ಲಾಸ್. ಸೊ ಎರಡು ಒಂದು ಮಾಧ್ಯಮಗಳ ನಡುವೆ ಸಾಂದ್ರತೆ ಬೇರೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಗಾಳಿ ಸಾಂದ್ರತೆ ಹಾಗೂ ಗಾಜಿನ ಸಾಂದ್ರತೆ ಎರಡು ಒಂದೇ ಆಗಿರಲ್ಲ. ಗಾಜಿನ ಸಾಂದ್ರತೆ ಇನ್ನ ಜಾಸ್ತಿ ಇರುತ್ತೆ. ಇಟ್ ಇಸ್ ಮೋರ್ ಡೆನ್ಸ್, ಇಟ್ ಇಸ್ ಮೋರ್ ಡೆನ್ಸ್. ಸೊ ಇವಾಗ ಇಲ್ಲೊಂದು ಏನ್ ಇನ್ಸಿಡೆಂಟ್ ರೇ ಬರ್ತಾ ಇದೆ, ಎ ಓ ಇನ್ಸಿಡೆಂಟ್ ರೇ ಬರ್ತಾ ಇದೆ, ಇಲ್ಲಿ ಪಾಯಿಂಟ್ ಓ ನಲ್ಲಿ ಟಚ್ ಆಗುತ್ತೆ. ಇದು ಏನು, ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಥವಾ ಪತನ ಬಿಂದು. ಇಲ್ಲಿ ಟಚ್ ಆದಾಗ ಅದೇನಾಗುತ್ತೆ ಅಂದ್ರೆ ಅದರ ದಿಕ್ಕನ್ನು ಬದಲಾಯಿಸುತ್ತದೆ. ಏನಕ್ಕೆ, ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬಂದಾಗ ಅದರಲ್ಲಿರುವ ಸಾಂದ್ರತೆಯ ವ್ಯತ್ಯಾಸದಿಂದ ಅದು ದಿಕ್ಕನ್ನು ಬದಲಾಯಿಸುತ್ತದೆ. ಸೊ ಅಂಡ್ ರಿಮೆಂಬರ್ ಒನ್ ಮೋರ್ thing is when you come from rarer medium to denser medium ಅಲ್ವಾ, ರೇರರ್ ಮೀಡಿಯಂ ಇಂದ ನೀವು ಡೆನ್ಸರ್ ಮೀಡಿಯಂಗೆ ಬಂದ್ರೆ, ಅಂದ್ರೆ ಕಮ್ಮಿ ಸಾಂದ್ರತೆ ಇರುವ ಮಾಧ್ಯಮದಿಂದ ಹೆಚ್ಚು ಸಾಂದ್ರತೆ ಇರೋ ಮಾಧ್ಯಮಕ್ಕೆ ಬಂದ್ವಿ ಅಂದ್ರೆ ನೀವು ಟುವರ್ಡ್ಸ್ ದ ನಾರ್ಮಲ್ ಬೆಂಡ್ ಆಗತ್ತೆ. ಲಂಬದ ಕಡೆಗೆ ಆ ಬೆಳಕಿನ ಕಿರಣ ಬೆಂಡ್ ಆಗತ್ತೆ, ಟುವರ್ಡ್ಸ್ ದಿ ನಾರ್ಮಲ್. ಇದು ಇಂಪಾರ್ಟೆಂಟ್, ಇದನ್ನ ಕೇಳಬಹುದು. ರೇರರ್ ಇಂದ ಡೆನ್ಸರ್ ಬಂದ್ರೆ ಅಂದ್ರೆ ಟುವರ್ಡ್ಸ್ ದಿ ನಾರ್ಮಲ್, ಅಂದ್ರೆ ಈ ಒಂದು ಲಂಬದ ಕಡೆ ಬೆಂಡ್ ಆಗತ್ತೆ. ಅದೇ ಇಲ್ಲಿ ನೋಡಿ, ಇಲ್ಲಿ ಇವಾಗ ಇಲ್ಲಿ ಏನಿದೆ, ಈ ಒಂದು ರೇ ಓ ಕ್ಯೂ, ಇದು ಮತ್ತೆ ದಿಸ್ ಈಸ್ ದಿ ಇನ್ಸಿಡೆಂಟ್ ರೇ. ಇದೇ ಪತನ ಕಿರಣ, ಇದೇನು ಪ್ರತಿಫಲಿತ ಕಿರಣ ಇರುತ್ತೋ ಅದೇ ಇಲ್ಲಿ ಪತನ ಕಿರಣ. ಯಾವುದಕ್ಕೆ, ಈ ಸರ್ಫೇಸ್ಗೆ, ಈ ಸರ್ಫೇಸ್ ಕ್ಯೂ ಅನ್ನೋ ಪಾಯಿಂಟ್ಗೆ ಇದೇ ಪತನ ಕಿರಣ. ಈ ಪತನ ಕಿರಣ ಕ್ಯೂಗೆ ಟಚ್ ಆದ್ಮೇಲೆ ಇಲ್ಲಿ ಮತ್ತೆ ರಿಫ್ರಾಕ್ಷನ್ ಆಗುತ್ತೆ, ಮತ್ತೆ ವಕ್ರೀಭವನ ಆಗುತ್ತೆ. ಸೊ ಮತ್ತಲ್ಲಿ ಏನಾಯ್ತು, ಡೆನ್ಸರ್ ಇಂದ ರೇರರ್ ಮೀಡಿಯಂ ಹೋಗಿತ್ತು. ಡೆನ್ಸರ್ ಇಂದ ರೇರರ್ ಮೀಡಿಯಂ ಹೋದ್ರೆ ಇಟ್ ವಿಲ್ ಬಿ ಅವೇ ಫ್ರಮ್ ನಾರ್ಮಲ್. ಸೊ ಲಂಬದಿಂದ ದೂರ ಹೋಗಿರತ್ತೆ. ಎಸ್, ಸೊ ಇಲ್ಲಿ ನಾನು ನಿಮ್ಗೆ ವಕ್ರೀಭವನ ಹೆಂಗ್ ನಡೆಯುತ್ತೆ ಅಂತ ಹೇಳಿದೀನಿ. ಬೇಗ ರೀಕ್ಯಾಪ್ ಮಾಡೋದು ಅಂದ್ರೆ, ಎ ಓ ಇಸ್ ದಿ ಇನ್ಸಿಡೆಂಟ್ ರೇ, ಪತನ ಕಿರಣ ಅದು. ಓ ಕ್ಯೂ ಇಸ್ ದಿ ಪ್ರತಿಫಲಿತ ಕಿರಣ ಆರ್ ದಿ ರಿಫ್ರಾಕ್ಟೆಡ್ ರೇ. ಕ್ಯೂ ಬಿ ಇಸ್ ಅಗೇನ್ ದಿ ರಿಫ್ರಾಕ್ಟೆಡ್ ರೇ. ಸೊ ದಿಸ್ ಈಸ್ ದಿ ಫೈನಲ್ ಔಟ್ಪುಟ್ ಅಂತ ಹೇಳ್ಬಹುದು. ಕ್ಯೂ ಬಿ ಫೈನಲ್ ಔಟ್ಪುಟ್. ಇದೇನಾಗ್ತಾ ಇದೆ, ಇದು ದಿಸ್ ಈಸ್ ದ ರಿಫ್ರಾಕ್ಟೆಡ್ ಆಂಗಲ್, ವಕ್ರೀಭವನ ಕೋನ. ಇದು ಇಲ್ಲಿ ಇರುವಂತ ವಕ್ರೀಭವನ ಕೋನ. ಆಮೇಲೆ ಈ ನಾರ್ಮಲ್ ಲಂಬ ಅಂದ್ರೆ ಏನು ಅಂತ ನೋಡಿದೀವಿ. ಮೇಲ್ಮೈಗೆ ಎಳೆದಂತ ಒಂದು 90 ಡಿಗ್ರಿ ಈಸ್ ವಾಟ್ ವಿ ಕಾಲ್ ಲಂಬ. ಸೊ ಇಷ್ಟು ನೀಟಾಗಿ ಅರ್ಥ ಆಗಿದೆ ಅಂದ್ರೆ ಇವಾಗ ಮೊದಲನೇ ಲಾನ ನಾವು ಅರ್ಥ ಮಾಡ್ಕೋಣ. ದ ಇನ್ಸಿಡೆಂಟ್ ರೇ, ನಾರ್ಮಲ್ ಅಂಡ್ ದ ರಿಫ್ರಾಕ್ಟೆಡ್ ರೇ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಇನ್ ದ ಸೇಮ್ ಪ್ಲೇನ್. ನೋಡಿ, ಇದೊಂದು ಪ್ಲೇನ್ ಅಂತ ನೀವು ತಗೊಂಡ್ಬೇಕು, ಕನ್ಸಿಡರ್ ಮಾಡ್ಕೊಬೇಕು. ಎಸ್, ಇದೊಂದು ಪ್ಲೇನ್ ಅಂದ್ರೆ 3D ಕನ್ಸಿಡರ್ ಮಾಡಬೇಕು. ಇದು 3D ಇಮೇಜ್ ನಾನು ಇಲ್ಲಿ ತೋರ್ಸಕ್ ಆಗ್ತಾ ಇಲ್ಲ. ಸೊ ಪ್ಲೀಸ್ ಟ್ರೈ ಟು ಇಮ್ಯಾಜಿನ್. ಎಸ್, ಸೊ ಇಲ್ಲಿ ಇನ್ಸಿಡೆಂಟ್ ರೇ ಅಂದ್ರೆ ಪತನ ಕಿರಣ, ಲಂಬ ಹಾಗೂ ಪ್ರತಿಫಲಿತ ಕಿರಣ, ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಮೊದಲನೇ ಲಾ. ಆಮೇಲೆ ಎರಡನೇ ಲಾ ಏನ್ ಹೇಳುತ್ತೆ ಅಂದ್ರೆ, ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಅಂತಾರೆ. ಇದನ್ನ ಸ್ನೆಲ್ಸ್ ಲಾ ಅಂತ ಕೂಡ ಕರೀತಾರೆ. ಸೊ ಸ್ನೆಲ್ಸ್ ಲಾ ಅಂತ ಕೂಡ ಕರೀತಾರೆ. ಏನಂತ ಹೇಳಿದ್ರೆ, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಭವನ ಕೋನದ ಸೈನುಗಳು ಅನುಪಾತ ಸ್ಥಿರವಾಗಿರುತ್ತವೆ. ಇದನ್ನು ಸ್ನೆಲ್ಸ್ ಲಾ ಅಥವಾ ಸ್ನೆಲ್ಸ್ ವಕ್ರೀಭವನದ ನಿಯಮ ಎಂದು ಕರೆಯುತ್ತೀವಿ. ಸೊ ಏನಿದು ಸೈನ್? ಸೈನ್ ಅನ್ನೋದು ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಆಗಿರುತ್ತೆ. ಸೈನ್ ಅನ್ನೋದು ಒಂದು
ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇರುತ್ತೆ. ಸೈನ್ ಅಂದ್ರೆ ಏನು ಅಂದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಈ ರೈಟ್ ಆಂಗಲ್ ಟ್ರಯಾಂಗಲ್ ನಲ್ಲಿ ಈ ಆಂಗಲ್ಗೆ ಸೊ ಎ ಬಿ ಸಿ ಅಂತ ನೇಮ್ ಮಾಡಿದೆ ಅಂದ್ರೆ ಆಂಗಲ್ ಬಿ, ಸೈನ್ ಆಫ್ ಆಂಗಲ್ ಬಿ ಅಂತ ಹೇಳಿದ್ವಿ ಅಂದ್ರೆ ಈ ಆಂಗಲ್ಗೆ ಆಪೋಸಿಟ್ ಆಗಿರೋದು ಯಾವುದು ಎ ಸಿ ಬೈ ಈ ಆಂಗಲ್ಗೆ ಹೈಪೋಟಿನಿಯಸ್ ಯಾವುದು, ದಟ್ ಈಸ್ ಎ ಬಿ. ಸೊ ಈ ಸೈನ್ ಅನ್ನೋದೇನು ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕಾಗಿದೆ ಏನಿಲ್ಲ, ಟ್ರಿಗ್ನೋಮೆಟ್ರಿ ಏನ್ ಬೇಡ, ನಾವು ಏನ್ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂದ್ರೆ ಸೈನ್ ಐ ಬೈ ಸೈನ್ ಆರ್ ಇಸ್ ಕಾನ್ಸ್ಟೆಂಟ್. ಸೈನ್ ಐ ಬೈ ಸೈನ್ ಆರ್ ಮಾಡಿದ್ರೆ ನಮ್ಗೆ ಸ್ಥಿರಾಂಕ ಸಿಗುತ್ತದೆ, ಕಾನ್ಸ್ಟೆಂಟ್ ಸಿಗತ್ತೆ. ಸೊ ಏನಿದು ಸ್ನೆಲ್ಸ್ ಲಾ ಅಂತ ನಾನು ಡೀಟೇಲ್ ಆಗಿ ಮತ್ತೊಂದ್ಸಲಿ ಹೇಳ್ತೀನಿ ನೋಡಿ. ಇದೇ ಫಿಗರ್ಗೆ ವಾಪಸ್ ಬರೋಣ. ಈ ಫಿಗರ್ ನಲ್ಲಿ ನಾವು ಇದು ಪತನ ಕೋನ, ದಿಸ್ ಈಸ್ ದ ಪತನ ಕೋನ, ಹಾಗೂ ಇದು ಒಂದು ಪ್ರತಿಫಲಿತ ಕೋನ ಅಂತ ಹೇಳಬಹುದಾ, ಆಂಗಲ್ ಆಫ್ ರಿಫ್ರಾಕ್ಷನ್, ವಕ್ರೀಭವನದ ಕೋನ. ಇದು ಪ್ರತಿಫಲಿತ ಕೋನ ಅಲ್ಲ, ಇದು ವಕ್ರೀಭವನದ ಕೋನ. ಸೊ ದಿಸ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ದಿಸ್ ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ ಪತನ ಕೋನ ಹಾಗೂ ವಕ್ರೀಭವನದ ಕೋನ ಎರಡೂ ಸಮನಾಗಿರುತ್ತವೆ. ಇವೆರಡರದ್ದು ಸೈನ್ ಮಾಡಿದ್ರೆ ದಟ್ ವಿಲ್ ಬಿ ಅ ಕಾನ್ಸ್ಟೆಂಟ್, ದಟ್ ಈಸ್ sin I by sin R is a constant ಅಥವಾ ಸ್ಥಿರಾಂಕ ಅಂತ ಹೇಳ್ತಾ ಇದ್ದಾರೆ. ಇದು ಸ್ನೆಲ್ಸ್ ಲಾ, ತುಂಬಾ ಇಂಪಾರ್ಟೆಂಟ್, ಕೇಳಿದ್ರು ಕೇಳ್ತಾರೆ. ಸೊ ಮುಂದೆ ಮೂವನ್ ಆಗೋಣ. ವಕ್ರೀಭವನ ಇಷ್ಟು ನೋಡಿದೀವಿ. ಸೊ ವಕ್ರೀಭವನದಿಂದ ಏನೇನಾಗತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನ ಎಲ್ಲಿ ಎದುರಿಸ್ತೀವಿ ಅಂತ ನೋಡೋಣ. ನೋಡಿ, ಒಂದು ಸ್ವಿಮ್ಮಿಂಗ್ ಪೂಲ್ ಹೋದ್ರೆ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಆಳ ಇದ್ರು ನಮ್ಗೆ ಅದರ ಒಂದು ಫ್ಲೋರ್, ಅದರ ಒಂದು ಆಳವಾಗಿದ್ರು ನಮ್ಗೆ ಅದರ ಫ್ಲೋರ್ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಈಜುಕೊಳವು ಯಾವಾಗಲೂ ನಿಜಕ್ಕಿಂತಲೂ ಆಳವಾಗಿ ಕಾಣುತ್ತದೆ. ಏಕೆಂದರೆ ಕೊಳದ ಕೆಳಗಿನಿಂದ ಬರುವ ಬೆಳಕಿನ ವಕ್ರೀಭವನದಿಂದಾಗಿ ಮೇಲ್ಮೈಗೆ ಬಾಗುತ್ತವೆ. ನೋಡಿ, ಇದು ಫ್ಲೋರ್, ದಿಸ್ ಈಸ್ ದ ಫ್ಲೋರ್ ಅಲ್ವಾ. ಈ ಫ್ಲೋರು ಒಂದು ರೈಸ್ ಆಗಿರೋ ತರ ಮೇಲೆ ಎದ್ದಿರೋ ತರ ಕಾಣಿಸುತ್ತೆ. ಏನಕ್ಕೆ ಅಂದ್ರೆ ಇವನು ಏನ್ ನೋಡ್ತಾ ಇದ್ದಾನೋ ಇವನು ಗಾಳಿನಲ್ಲಿ ನೋಡ್ತಾ ಇದ್ದಾನೆ, ಹಾಗೂ ಇದು ನೀರಿನಲ್ಲಿದೆ. ಸೊ ಇಲ್ಲಿ ಈ ಒಂದು ಫ್ಲೋರ್ ನಿಂದ ಬರ್ತಾ ಇರುವಂತ ಕಿರಣಗಳು ಇಲ್ಲಿ ಹೆಚ್ಚು ಸಾಂದ್ರವಿರುವ ಮಾಧ್ಯಮದಿಂದ ಕಡಿಮೆ ಸಾಂದ್ರವಿರುವ ಮಾಧ್ಯಮಕ್ಕೆ ತೆರಳ್ತಾ ಇದೆ ಅಲ್ವಾ. ಈ ಒಂದು ಫ್ಲೋರಿನ ಬೆಳಕು ಹೆಚ್ಚು ಸಾಂದ್ರ ಇರುವ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಇರುವ ಮಾಧ್ಯಮಕ್ಕೆ ತೆರಳ್ತಾ ಇದೆ. ಅದು ಅವಾಗ ಒಂದು ವಕ್ರೀಭವನ ಆಗುತ್ತದೆ. ವಕ್ರೀಭವನದ ಕ್ರಿಯೆಯಿಂದ ಆ ಒಂದು ಫ್ಲೋರ್ ಮೇಲ್ ಎದ್ದ ರೀತಿಯಾಗಿ ಕಾಣಿಸುತ್ತೆ. ಸೊ ಇದು ಒನ್ ಆಫ್ ದ ಥಿಂಗ್ಸ್. ಇದನ್ನ ಕೇಳಬಹುದು. ಇದನ್ನ ಏನಂತ ಕೇಳಬಹುದು ಅಂದ್ರೆ ದ ಫ್ಲೋರ್ ಆಫ್ ಅ ಸ್ವಿಮ್ಮಿಂಗ್ ಪೂಲ್ appears to be raised. ಆಯ್ತಾ? ಏನಕ್ಕೆ? ವೈ? ದ ರೀಸನ್ ಈಸ್ ರಿಫ್ರಾಕ್ಷನ್ ಆಫ್ ಲೈಟ್. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಂಪಲ್ ಮೂಲಕ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಕ್ರೀಭವನನ ಇನ್ನೊಂದು ಇದಂತೂ ಪಕ್ಕ ಕೇಳಿದ್ರು, ಇದು PSI ನಲ್ಲಿ ಕೇಳಿದ್ರು. PSI ಯಾವ ವರ್ಷದ ಕ್ವಶನ್ ಪೇಪರ್ ಅಂತ ಜ್ಞಾಪಕ ಇಲ್ಲ, ಬಟ್ ಖಂಡಿತವಾಗ್ಲೂ ಕೇಳಿದ್ರು. ಏನ್ ಕೇಳಿದ್ರು ಅಂದ್ರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಇಸ್ ಡ್ಯೂ ಟು ದ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆಫ್ ಲೈಟ್. ಇದು ಏನಿದು ನಕ್ಷತ್ರಗಳ ಮಿನುಗುವಿಕೆ ಇರುತ್ತೋ ಇದು ಬೆಳಕಿನ ವಕ್ರೀಭವನದ ಕಾರಣ. ಸೊ ಇದನ್ನ ಕೇಳಿದ್ರು, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಇಸ್ ಕಾಸ್ ಡ್ಯೂ ಟು ಏನಕ್ಕೆ? ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸೊ ಹೆಂಗೆ ಅಂತ ನಾನು ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಸ್ಟಾರ್ ಅಂದ್ರೆ ನಕ್ಷತ್ರ ಏನಿರುತ್ತೆ, ಆಕಾಶದಲ್ಲಿ ನಕ್ಷತ್ರ ಇರುತ್ತೆ ಅಲ್ವಾ. ಇವಾಗ ಆಕಾಶದಲ್ಲಿ ಎಷ್ಟೊಂದು ಪದರಗಳಿರುತ್ತೆ, ಒಂದೊಂದು ಪದರಕ್ಕೆ ಒಂದೊಂದು ಸಾಂದ್ರತೆ ಇರುತ್ತೆ. ಒಂದೊಂದು ಪದರಕ್ಕೆ ಒಂದೊಂದು ಸಾಂದ್ರತೆ ಇರುವಾಗ ನಕ್ಷತ್ರಗಳು ಒಂದೊಂದು ಪದರಗಳ ಮೂಲಕ ಬರ್ತಿರ್ಬೇಕಂದ್ರೆ ಅದು ವಕ್ರೀಭವನಕ್ಕೆ ಒಳಗಾಗುತ್ತವೆ. ಅದು ವಕ್ರೀಭವನಕ್ಕೆ ಒಳಗಾದಾಗ ಅದರ ಒಂದು ದಿಕ್ಕು ಬದಲಾಗುತ್ತದೆ. ಅದು ನಮ್ಗೆ ಇಲ್ಲಿ ಕಾಣಿಸ್ತದೆ. ಇಲ್ಲಿರೋ ಒಂದು ನಕ್ಷತ್ರ ಇಲ್ಲಿ ಕಾಣಿಸ್ತದೆ. ಸೊ ಅದು ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿ ಬರೋಂಗೆ ಅದು ಮಿಂಚ್ತಾ ಇರುತ್ತೆ. ಅದು ಲೈಟ್ ಬರುತ್ತೆ ಹೋಗುತ್ತೆ. ಅದಕ್ಕೆ ನಮ್ಗೆ ನಕ್ಷತ್ರಗಳು ಮಿನುಗುವ ಹಾಗೆ ಕಾಣಿಸುತ್ತವೆ. ಸೊ ಇದು ನಿಮ್ಗೆ ಹೆಂಗೆ ಅನ್ನೋದು ಇಂಪಾರ್ಟೆಂಟ್ ಏನಿಲ್ಲ. ನೋಡಿ, ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನು ಅಂತ ಮುಂದೆ ಹೇಳ್ತೀನಿ. ಹೆಂಗೆ ಅನ್ನೋದು ಏನು ಇಂಪಾರ್ಟೆಂಟ್ ಇಲ್ಲ. ನಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ವಕ್ರೀಭವನ ಅನ್ನೋದು ನಮ್ಗೆ ತಿಳಿದಿರಬೇಕು. ಸೊ ಮುಂದೆ ಮೂವ್ ಆಗೋಣ. ಸೊ
ಎಫೆಕ್ಟ್ಸ್ ಆಫ್ ರಿಫ್ರಾಕ್ಷನ್ ಏನಾಗುತ್ತೆ ಈ ಪರಿಣಾಮಗಳು. ಇನ್ನೊಂದು ಪರಿಣಾಮ ನೋಡೋದಾದ್ರೆ ವಾಯುಮಂಡಲದಲ್ಲಿನ ವಕ್ರೀಭವನದ ಕಾರಣ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ 2 ನಿಮಿಷ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ 2 ನಿಮಿಷ ನಂತರ ನಮಗೆ ಗೋಚರಿಸುತ್ತಾನೆ. ನೋಡಿ, ಇಲ್ಲಿ ಒಬ್ಬ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಅಬ್ಸರ್ವರ್. ಇದು ಅವನ ಹೊರೈಸಾನ್ ಅಲ್ವಾ. ಅವನಿಗೆ ಸೂರ್ಯ ಇಲ್ಲಿದ್ರು ಅವನಿಗೆ ಸೂರ್ಯ ಇಲ್ಲಿ ಕಾಣಿಸ್ತಾ ಇರ್ತಾನೆ ಅಲ್ವಾ. ಹಾಗೂ 2 ನಿಮಿಷ ಮುಂಚೆನೆ ಕಾಣಿಸುತ್ತಾನೆ, 2 ನಿಮಿಷ ಮುಳುಗುವಾಗ 2 ನಿಮಿಷ ಲೇಟ್ ಆಗಿ ಕಾಣಿಸ್ತಾನೆ. ಏನಕ್ಕೆ ಅಂದ್ರೆ ಇದಕ್ಕೆ ಕಾರಣ ರಿಫ್ರಾಕ್ಷನ್, ವಕ್ರೀಭವನ, ಡಿಲೇಡ್ ಸನ್ಸೆಟ್ and actual sunrise, 2 minutes before actual sunrise and 2 minutes after the actual sunset is what we have is because of refraction. ಅದಕ್ಕೆ ಕಾರಣ ವಕ್ರೀಭವನ. ಸೊ ಮುಂದೆ ಹೋಗೋದಾದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು, ವಕ್ರೀಭವನದ ಸೂಚ್ಯಂಕ ಅಂದ್ರೆ ಏನು ನೋಡಿ. ಮಾಧ್ಯಮ 1ಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 2ರ ವಕ್ರೀಭವನ ಸೂಚ್ಯಂಕವನ್ನು ಮಾಧ್ಯಮ 1ರಲ್ಲಿನ ಬೆಳಕಿನ ವೇಗ ಮತ್ತು ಮಾಧ್ಯಮ 2ರಲ್ಲಿನ ಬೆಳಕಿನ ವೇಗ ಅನುಪಾತದಲ್ಲಿ ವ್ಯಕ್ತಪಡಿಸುವರು. ಸೊ ಏನಿದು ಒಂದು ವಕ್ರೀಭವನ ಸೂಚ್ಯಂಕ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಂದ ನಮ್ಗೆ ಆ ಒಂದು ಮೆಟೀರಿಯಲ್ ನ, ಆ ಒಂದು ಮಾಧ್ಯಮದ ನಮಗೆ ಒಂದು ಐಡಿಯಾ ಸಿಗತ್ತೆ, ಇದು ಎಷ್ಟರ ಮಟ್ಟಿಗೆ ಒಂದು ವಕ್ರೀಭವನವನ್ನು ಉಂಟು ಮಾಡುತ್ತದೆ ಅಂತ. ಅದನ್ನ ನಾವು ಮೆಷರ್ ಮಾಡೋದಕ್ಕೆ ವಕ್ರೀಭವನ ಸೂಚ್ಯಂಕ ಅಂತ ನಾವು ಒಂದು ಇಂಡೆಕ್ಸ್ ನ ಕಂಡುಹಿಡಿದಿದ್ದೀವಿ. ಸೊ ಏನಿದು ಅಂದ್ರೆ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ 2 ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ 1 is given by the ratio of the speed of light in medium 1 and the speed of light in medium 2. ಸೊ ಇವಾಗ 2 ಮಾಧ್ಯಮಗಳಿದೆ. ಇದೇ ಒಂದು ಗ್ಲಾಸ್ ಸ್ಲ್ಯಾಬ್ ಅಂತ ತಗೊಳ್ಳಿ, ಗಾಜಿನ ಒಂದು ಆಯತಕರ ರೂಪದ ಒಂದು ಸ್ಲ್ಯಾಬ್ ಅಂತ ತಗೊಂಡ್ರೆ ಇದು ಮೀಡಿಯಂ 1. ಸೊ ಇದನ್ನ N1 ಅಂತ ಕರಿತೀನಿ, ಇದು ಮೀಡಿಯಂ 2. ಸೊ ಈ ಒಂದು ಮೀಡಿಯಂ 2ರ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸ್ ಈ ಒಂದು N1 ಮೀಡಿಯಂಗೆ ನಾವು ಕನ್ಸಿಡರ್ ಮಾಡಿದಾಗ ಅದು ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 1 ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ 2, ದಟ್ ಈಸ್ ನಥಿಂಗ್ ಬಟ್ V1 ಬೈ V2. ಯೂಶುವಲ್ ಆಗಿ ನಾವು ಈ ತರ ರಿಫ್ರಾಕ್ಟಿವ್ ಇಂಡೆಕ್ಸ್ ತಗೊಳ್ಳಲ್ಲ, ನಾವು ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ನ ತಗೊಂತೀವಿ. ಅದನ್ನ ಸುಮ್ಮನೆ ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ಈ ತರ ವಕ್ರೀಭವನ 2ಕ್ಕೆ ಸಂಬಂಧಿಸಿದಂತೆ 1ರ ವಕ್ರೀಭವನ ಸೂಚ್ಯಂಕ ಅಂತ ತಗೊಳ್ಳಲ್ಲ. ವಿ ಟೇಕ್ ಆಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದನ್ನ ಸುಮ್ಮನೆ ನಾವು ವಕ್ರೀಭವನ ಸೂಚ್ಯಂಕ ಅಂತ ಕರಿತೀವಿ. ವಕ್ರೀಭವನದ ಸೂಚ್ಯಂಕನ ನಾವು n ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದಿಸ್ n ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಏರ್. ಸ್ಪೀಡ್ ಆಫ್ ಲೈಟ್ ಗಾಳಿ, ಇದು ಬೆಳಕಿನ ಒಂದು ವೇಗ ಯಾವುದರಲ್ಲಿ, ಗಾಳಿನಲ್ಲಿ. ಅದೆಷ್ಟಿದೆ ಅಂತ ನಮಗೆ ಗೊತ್ತು, ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಂ, ಅದನ್ನ v ಅಂತ ಕರಿತೀವಿ. ಸೊ ಆ ಒಂದು ಮಾಧ್ಯಮದಲ್ಲಿ ಬೆಳಕಿನ ಒಂದು ವೇಗ ಏನು ಅಂತ ನಮ್ಗೆ ಆಲ್ರೆಡಿ ಸಿ ವ್ಯಾಲ್ಯೂ ಏನಂತ ಗೊತ್ತು. ಸಿ ಇಸ್ ನಥಿಂಗ್ ಬಟ್ 3 × 10⁸ ಮೀಟರ್ ಪರ್ ಸೆಕೆಂಡ್ ಬೈ ಬೆಳಕಿನ ಒಂದು ವೇಗ ಆ ಮಾಧ್ಯಮದಲ್ಲಿ ಎಷ್ಟಿದೆ ಅಂತ ಗೊತ್ತಾದ್ರೆ ಈ ಒಂದು ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ನಮಗೆ ಗೊತ್ತಾಗತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು, ವಕ್ರೀಭವನ ಸೂಚ್ಯಂಕ ಏನು ಅಂತ ಗೊತ್ತಿರಬೇಕು. ಕೆಲವು ಇಂಪಾರ್ಟೆಂಟ್ ವಕ್ರೀಭವನ ಸೂಚ್ಯಂಕಗಳನ್ನ ನಾನು ಇಲ್ಲಿ ತೋರಿಸ್ತೀನಿ. ಸೊ ಇಂಪಾರ್ಟೆಂಟ್ ವಕ್ರೀಭವನ ಸೂಚ್ಯಂಕ ಏನ್ ನಮಗೆ ಗೊತ್ತಿರಬೇಕು ಅಂದ್ರೆ ಒಂದು ಗಾಳಿದು ಏರ್ದು ವಕ್ರೀಭವನ ಸೂಚ್ಯಂಕ ಆಗಿದೆ 1.003, 1 ಅಂತ ಹೇಳಿದ್ರು ಸಾಕು. ನೆಕ್ಸ್ಟ್ ಐಸ್ ಅಂದ್ರೆ ಮಂಜುಗಡ್ಡೆ, ಅದೊಂದು 1.31 ಇದೆ. ನೀರ್ದು 1.33 ಇದೆ. ಆಲ್ಕೋಹಾಲ್ದು 1.36 ಇದೆ. ಸೀಮೆಎಣ್ಣೆದು 1.44. ಸೊ ಫ್ಯೂಸ್ಡ್ ಕ್ವಾರ್ಟ್ಸ್ ಸಂಯೋಜಿಸಿದ ಸ್ಫಟಿಕ ಶಿಲೆ 1.46 ಇದೆ. ಟರ್ಪಂಟೈನ್ ಆಯಿಲ್ 1.47 ಇದೆ. ಬೆನ್ಝೀನ್ದು 1.5 ಇದೆ. ಕ್ರೌನ್ ಗಾಜು 1.52 ಇದೆ. ಹಾಗೂ ನೆಕ್ಸ್ಟ್ ಕೆನಡಾ ಬಾಲ್ಸಮ್ 1.53, ಕಲ್ಲುಪ್ಪು 1.54 ಇದೆ. ಕಾರ್ಬನ್ ಡೈಸಲ್ಫೈಡ್ 1.63 ಇದೆ. ಸಾಂದ್ರ ಪ್ಲಿಂಟ್ ಗಾಜುದು 1.65 ಇದೆ. ಮಾಣಿಕ್ಯ ಅಥವಾ ರೂಬಿದು 1.71 ಇದೆ. ನೀಲಮಣಿ ಅಥವಾ ಸ್ಯಾಫೈರ್ದು 1.77 ಇದೆ. ವಜ್ರದ್ದು ಇಂಪಾರ್ಟೆಂಟ್ 2.42. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟು. ವಜ್ರದ ಇಂಪಾರ್ಟೆಂಟು, ಗಾಳಿದ ಇಂಪಾರ್ಟೆಂಟು, ನೀರಿಂದ ಇಂಪಾರ್ಟೆಂಟು, ಆಲ್ಕೋಹಾಲ್ದು ಇಂಪಾರ್ಟೆಂಟು, ಸೀಮೆ ಎಣ್ಣೆದು ಕೂಡ ಇಂಪಾರ್ಟೆಂಟು. ಎಸ್, ಇವಿಷ್ಟು ಇಂಪಾರ್ಟೆಂಟು. ಕಲ್ಲುಪ್ಪು ಕೇಳಿದ್ರು ಕೇಳ್ತಾರೆ.
ಸೊ ಇದನ್ನ ನಾವು ಜ್ಞಾಪಕ ಇಟ್ಕೊಂಡ್ಬೋಣ. ಗಾಳಿದು 1.01 ಅಂದ್ರೂ ಸಾಕು, ನೀರಿಂದು 1.33, ಆಲ್ಕೋಹಾಲ್ದು 1.36, ಸಿಮೆಂಟ್ 1.44, ವಜ್ರದ ನೋಡಿ 2.42 ಇದೆ. ಸೊ ಇದಿಷ್ಟು ಇಂಪಾರ್ಟೆಂಟ್, ಖಂಡಿತವಾಗ್ಲೂ ಈ ಒಂದು ಪ್ರಶ್ನೆ ಕೇಳೋ ಚಾನ್ಸಸ್ ಇದೆ. ಸೊ ವಜ್ರದ್ದು 2.42, ನೀರಿಂದು 1.33, ಗಾಳಿದು 1, ಆಮೇಲೆ ಆಲ್ಕೋಹಾಲ್ದು 1.36, ಸಿಮೆಂಟ್ದು 1.44. ತುಂಬಾ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಂಡಿರಿ. ಮುಂದೆ ಹೋಗೋದಾದ್ರೆ ಡಿಸ್ಪರ್ಷನ್ ಆಫ್ ಲೈಟ್, ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಎ ಗ್ಲಾಸ್ ಪ್ರಿಸಮ್. ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ, ಆ ಹೆಸರಲ್ಲಿ ಹೇಳ್ತಾ ಇದೆ, ವರ್ಣ ವಿಭಜನೆ ಆಗ್ತಾ ಇದೆ. ಸೊ ದಟ್ ಇಸ್ ನಥಿಂಗ್ ಬಟ್ ಡಿಸ್ಪರ್ಷನ್. ವಾಟ್ ಈಸ್ ಡಿಸ್ಪರ್ಷನ್? The splitting up of white light into its component colors is what we call dispersion. ಅಂದ್ರೆ ಏನು ಅಂದ್ರೆ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಅಂತ ಇದೀವಿ. ನೋಡಿ, ಇಲ್ಲಿ ವೈಟ್ ಲೈಟ್ ನ ಪಾಸ್ ಮಾಡ್ತಾ ಇದ್ದಾರೆ ಈ ಒಂದು ಗ್ಲಾಸ್ ಪ್ರಿಸಮ್ ನ ಮೂಲಕ, ಗಾಜಿನ ಪಟ್ಟಕದ ಮೂಲಕ ಈ ಒಂದು ವೈಟ್ ಲೈಟ್ ನ ಪಾಸ್ ಮಾಡಿದಾಗ ಇದು ಅದರ ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್, ಅದರಲ್ಲಿರುವಂತ ವೈಟ್ ಲೈಟ್ ನಲ್ಲಿ ಇರುವಂತ ಬಣ್ಣಗಳು ಘಟಕಗಳಾಗಿ ವಿಭಜನೆಗಳಾಗುತ್ತವೆ. ಅದೇ ಇದು ವಿಬ್ ಗಲಾರ್ ಅನ್ನುವಂತ 7 ಬಣ್ಣಗಳಿರುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಜ್ಞಾಪಕ ಇಟ್ಕೊಬೇಕಂದ್ರೆ VIBGYOR, ವಿಬ್ ಗಲಾರ್. ಇದ್ರಲ್ಲಿ ಇನ್ನೊಂದು ನಾವು ಏನ್ ಜ್ಞಾಪಕ ಇಟ್ಕೊಂಡಿರ್ಬೇಕು ಅಂದ್ರೆ, ರೆಡ್ ಲೈಟು ಅತಿ ಕಡಿಮೆ ಬಾಗುತ್ತದೆ ಹಾಗೂ ವೈಲೆಟ್ ಅತಿ ಹೆಚ್ಚು ಬಾಗುತ್ತದೆ. ಇದನ್ನ ಒಂದು ಇಂಪಾರ್ಟೆಂಟ್, ಇದನ್ನ ಕೇಳಿದ್ರು. ವಿಚ್ ಒನ್ ಡಿವಿಯೇಟ್ಸ್ ದ ಮೋಸ್ಟ್? ವೈಲೆಟ್ ಡಿವಿಯೇಟ್ಸ್ ದ ಮೋಸ್ಟ್, ರೆಡ್ ಡಿವಿಯೇಟ್ಸ್ ದಿ ಲೆಸ್. ಹಾಗೂ ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜಿನ ಪಟ್ಟಕವನ್ನು ಬಳಸಿದ ಮೊದಲಿಗರು. ಸೊ ಐಸಾಕ್ ನ್ಯೂಟನ್ ವಾಸ್ ದಿ ಫಸ್ಟ್ ಟು ಯೂಸ್ ಅ ಗ್ಲಾಸ್ ಪ್ರಿಸಮ್ ಟು obtain a spectrum of light. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಸೊ ಮುಂದೆ ಹೋಗೋಣ. ನೆಕ್ಸ್ಟ್ ಒನ್, ಈ ಒಂದು ಎಫೆಕ್ಟ್ ಏನು? ಡಿಸ್ಪರ್ಷನ್ ಆಫ್ ಲೈಟ್, ವರ್ಣ ವಿಭಜನೆಯಿಂದ ಏನು ಎಫೆಕ್ಟ್ ಅಂತ ನಾವು ಇದರಲ್ಲಿ ನೋಡೋಣ. So a rainbow is a natural spectrum appearing in the sky after a rain shower. It is caused by dispersion of sunlight. So ಇದೇನು ನಮ್ಗೆ ರೈನ್ಬೋ ಅಂತೀವೋ ಅದಕ್ಕೆ ಕಾರಣ ಏನು? ವರ್ಣ ವಿಭಜನೆ. ಇಟ್ ಇಸ್ ಕಾಸ್ಡ್ ಟು ಡಿಸ್ಪರ್ಷನ್ ಆಫ್ ಸನ್ಲೈಟ್. ಸೂರ್ಯನ ಕಿರಣಗಳು ವರ್ಣ ವಿಭಜನೆ ಆಗುತ್ತೆ. ಕನ್ನಡದಲ್ಲಿ ಹೇಳೋದಾದ್ರೆ, ಕಾಮನ ಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ. ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆ ಆಗಿದೆ. ಸೊ ಸನ್ ರೇಸ್ ಡಿಸ್ಪರ್ಸ್ ಆಗುತ್ತೆ ಅಷ್ಟೇನೆ. ಸೊ ಇನ್ನೊಂದೇನ್ ನಾವು ಜ್ಞಾಪಕ ಇಟ್ಕೊಂಡ್ಬೇಕಂದ್ರೆ, ಕಾಮನ ಬಿಲ್ಲು ಯಾವಾಗಲೂ ಸೂರ್ಯನ ವಿರುದ್ಧದ ದಿಕ್ಕಿನಲ್ಲಿ ಉಂಟಾಗುತ್ತದೆ. ಸೊ ರೈನ್ಬೋಸ್ ಆರ್ ಆಲ್ವೇಸ್ ಫಾರ್ಮ್ಡ್ ಇನ್ ದಿ ಡೈರೆಕ್ಷನ್ ಆಪೋಸಿಟ್ ಟು ದಟ್ ಆಫ್ ಸನ್ಲೈಟ್. ಆಮೇಲೆ ನೀರಿನ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸುತ್ತವೆ. ನಮ್ಗೆ ರೈನ್ ಡ್ರಾಪ್ಸ್ ಇರುತ್ತಲ್ಲ, ರೈನ್ ಡ್ರಾಪ್ಸ್ ವಿಲ್ ಬಿಹೇವ್ ಲೈಕ್ ಅ ಸ್ಪೆಕ್ಟ್ರಮ್, will behave like a prism. Raindrops will behave like a prism. ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ, ನಂತರ ಆಂತರಿಕವಾಗಿ ಪ್ರತಿಫಲಿಸುತ್ತವೆ. ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ. ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ. ಸೊ ಇದು ಹೆಂಗೆ ಅಂತ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಾಗತ್ತೆ ಇದರಲ್ಲಿ, ಈ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇಂದ ರೈನ್ಬೋ ಹೆಂಗೆ ಫಾರ್ಮ್ ಆಗತ್ತೆ ನೋಡಿ. ಇಲ್ಲಿ ಸನ್ ರೇಸ್, ಬೆಳಕಿನ ಕಿರಣಗಳು ಬರ್ತಾ ಇದೆ. ಇದೊಂದು ವಾಟರ್ ಡ್ರಾಪ್ಲೆಟ್ ರೈನ್ ಡ್ರಾಪ್ಸ್ ಇರುತ್ತಲ್ಲ ಅದು. ಇವಾಗ ಸನ್ ಲೈಟ್ ಬಂದ್ಮೇಲೆ ಈ ವಾಟರ್ ಡ್ರಾಪ್ಲೆಟ್ ಗೆ ಈ ಪಾಯಿಂಟ್ ನಲ್ಲಿ ಟಚ್ ಆಗತ್ತೆ, ಹಾಗೂ ಪಾರ್ಟ್ ಆಫ್ ಇಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಅಂಡ್ ಪಾರ್ಟ್ ಆಫ್ ಇಟ್ ವಿಲ್ ಬಿ ರಿಫ್ರಾಕ್ಟೆಡ್. ಸೊ ಅದರ ಒಂದು ಭಾಗ ಪ್ರತಿಫಲನೆ ಆಗತ್ತೆ, ಇನ್ನೊಂದು ಭಾಗ ವಕ್ರೀಭವನ ಆಗತ್ತೆ. ಅದು ವಕ್ರೀಭವನವಾದ ನಂತರ ವರ್ಣ ವಿಭಜನೆ ಆಗತ್ತೆ. ವರ್ಣ ವಿಭಜನೆ ಆದ್ಮೇಲೆ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ. ದಟ್ ಇಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಇದು UPSC IAS ನಲ್ಲಿ ಕೂಡ ಈ ತರ ಒಂದು ಪ್ರಶ್ನೆ ಕೇಳಿದ್ರು. ಇದು ಏನಂತ ಕೇಳಿದ್ರು ಅಂದ್ರೆ, ಈ ಒಂದು ರೈನ್ಬೋಸ್ ಆರ್ ಫಾರ್ಮ್ಡ್ ಆಯ್ತಾ. ರೈನ್ಬೋಸ್ ಅಂದ್ರೆ ಕಾಮನ ಬಿಲ್ಲು ಆಗೋದಕ್ಕೆ ಕಾರಣಗಳೇನೇನು? ರಿಫ್ರಾಕ್ಷನ್ ಕೂಡ ಒಂದು ಕಾರಣ,
ನೆಕ್ಸ್ಟ್ ಡಿಸ್ಪರ್ಷನ್ ಕೂಡ ಒಂದು ಕಾರಣ, ಡಿಸ್ಪರ್ಷನ್ ವರ್ಣ ವಿಭಜನೆ ಕೂಡ ಒಂದು ಕಾರಣ. ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR ಅಂತ ಬರೀತೀನಿ, ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕರಿಬಹುದು. ಇವಿಷ್ಟು ಮೂರರಿಂದ ಕೂಡ ಆಗೋದು, ರಿಫ್ಲೆಕ್ಷನ್ ಇಂದ ಆಗಲ್ಲ. ರಿಫ್ಲೆಕ್ಷನ್ ಪಾರ್ಟ್ ಆಫ್ ಇಟ್ ಇಸ್ ರಿಫ್ಲೆಕ್ಟೆಡ್, ಅದರ ಒಂದು ಭಾಗ ಪ್ರತಿಫಲನ ಆಗಿ ಹೋಗ್ಬಿಡುತ್ತೆ, ಆದ್ರೆ ಅದರಿಂದ ನಮ್ಗೇನು ಇದಾಗಲ್ಲ, ಕಾಮನ ಬಿಲ್ ಏನದ್ರಿಂದ ಫಾರ್ಮ್ ಆಗಲ್ಲ. ನೋಡಿ, ಇದು ಒಟ್ಟು ಆಂತರಿಕ ಪ್ರತಿಫಲನ ಆಗ್ಬಿಟ್ಟು ಮತ್ತೆ ಆಚೆ ಬಂದು ಇಲ್ಲಿ ಮತ್ತೊಂದು ರೌಂಡ್ ರಿಫ್ರಾಕ್ಷನ್ ಆಗುತ್ತೆ, ಮತ್ತೊಂದು ರೌಂಡ್ ವಕ್ರೀಭವನ ಆಗಿ ಅದು ಇನ್ನೂ ಸ್ಪ್ರೆಡ್ ಆಗುತ್ತೆ. ಇದು ನಮ್ಗೆ ನೋಡುವನ ಕಣ್ಣಿಗೆ ಅದು ಕಾಮನ ಬಿಲ್ಲು ತರ ಕಾಣಿಸುತ್ತೆ. ನೋಡುವವನಿಗೆ ರೆಡ್ ಮೇಲಿರುತ್ತೆ, ಕೆಂಪು ಬಣ್ಣ ಮೇಲಿರುತ್ತೆ, ಹಾಗೂ ಬ್ಲೂ ಬಣ್ಣ, ನೀಲಿ ಬಣ್ಣ ಕೆಳಗಿರುತ್ತವೆ. ಇದು ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ರೆಡ್ ಇಸ್ ಎಟ್ ದ ಟಾಪ್ ಅಂಡ್ ಬ್ಲೂ ಇಸ್ ಎಟ್ ದಿ ಬಾಟಮ್. ಸೊ ಮುಂದೆ ಹೋಗೋದಾದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಬೆಳಕಿನ ಆಂತರಿಕ ಪ್ರತಿಫಲನ ಅಂತ ಹೇಳ್ಬೋದು, ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತ ಕೂಡ ಹೇಳ್ಬೋದು. ಏನಿದಿಲ್ಲ, ಬೆಳಕಿನ ಕಿರಣಗಳು ಹೆಚ್ಚು ಸಾಂದ್ರವಾದ ಮಾಧ್ಯಮದಿಂದ ಕಡಿಮೆ ಸಾಂದ್ರವಾದ ಮಾಧ್ಯಮಕ್ಕೆ ಚಲಿಸಿದಾಗ ಸಂಭವಿಸುವ ವಿದ್ಯಮಾನ. ಸೊ ನಾವು ಆಲ್ರೆಡಿ ರಿಫ್ರಾಕ್ಷನ್ ನೋಡಿದೀವಿ ಅಲ್ವಾ. ಇವಾಗ ರಿಫ್ಲೆಕ್ಷನ್ ಅಲ್ಲಿ ಹೆಚ್ಚು ಸಾಂದ್ರವಿರುವ ಮಾಧ್ಯಮದಿಂದ ಕಡಿಮೆ ಸಾಂದ್ರತೆ ಇರುವ ಮಾಧ್ಯಮಕ್ಕೆ ತೆರಳಿದಾಗ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ. ಇದರಿಂದ ತುಂಬಾನೇ ಯೂಸ್ ಇದೆ. ಏನೇನ್ ಯೂಸ್ ಅಂತ ನಾವು ಡೀಟೇಲ್ ಆಗಿ ಒಂದಾದ್ಮೇಲೆ ಒಂದು ನೋಡೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯೂಸ್ ಏನಪ್ಪಾ ಅಂದ್ರೆ, ಸೊ ನಾನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನಾನು ಇದರಲ್ಲಿ ಹೇಳಿಲ್ಲ ಇಂಗ್ಲಿಷ್ ನಲ್ಲಿ. ದ ರೇ ಆಫ್ ಲೈಟ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ denser medium to rarer medium undergoes total internal reflection. So what is it? We'll see that in further slides. ಸೊ ಈ ಇಮೇಜ್ ಕ್ಲಿಯರ್ ಆಗಿಲ್ಲ, ಐ ಹೋಪ್ ಸೊ ಯು ಅಂಡರ್ಸ್ಟ್ಯಾಂಡ್. ನೋಡಿ, ಇದು ನೀರು ಹೆಚ್ಚು ಸಾಂದ್ರವಿರುವ ಮಾಧ್ಯಮ, ಗಾಳಿ ಕಡಿಮೆ ಸಾಂದ್ರತೆ ಇರುವಂತ ಮಾಧ್ಯಮ. ಈ ಒಂದು ನೀರಿನಿಂದ ಒಂದು ಬೆಳಕಿನ ಕಿರಣ ಬಂದಾಗ, ದಟ್ ಈಸ್ ದ ಇನ್ಸಿಡೆಂಟ್ ರೇ, ಇದು ಪತನ ಕಿರಣ ಆಗಿರುತ್ತೆ. ಈ ಪತನ ಕಿರಣ ರಿಫ್ರಾಕ್ಟ್ ಆಗಿ ಹೋಗ್ಬಿಡುತ್ತೆ, ವಕ್ರೀಭವನ ಆಗಿ ಹೋಗ್ಬಿಡುತ್ತೆ. ಅದೇ ಈ ಒಂದು ಆಂಗಲ್ ಇದೆ, ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ, ಕ್ರಿಟಿಕಲ್ ಆಂಗಲ್ ಅಂತ ಕರಿತೀವಿ. ಈ ಕ್ರಿಟಿಕಲ್ ಆಂಗಲ್ ಇದ್ದಾಗ, ಆ ಒಂದು ಆಂಗಲ್ ನಲ್ಲಿ ಪತನ ಕೋನ ಆದಾಗ, ಪತನ ಕೋನ ಈ ಒಂದು ಕ್ರಿಟಿಕಲ್ ಆಂಗಲ್ ಗೆ ಈಕ್ವಲ್ ಆಗಿದ್ದಾಗ, ಈ ಒಂದು ಬೆಳಕಿನ ಕಿರಣ ಅಂದ್ರೆ ಇದೇನಿದು ಪ್ರತಿಫಲಿತ ಕಿರಣ ಏನಿದೆ, ಇದು ನೀರಿನ ಮೇಲ್ಮೈಯನ್ನು ಗ್ರೇಸ್ ಮಾಡಿ ಹೋಗ್ಬಿಡುತ್ತೆ, ಮುಟ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇನೆ. ಅದೇ ಯಾವಾಗ ಪತನ ಕಿರಣ ಕ್ರಿಟಿಕಲ್ ಆಂಗಲ್ ಗಿನ್ನ ಜಾಸ್ತಿ ಇರತ್ತೋ ಅವಾಗ ಅದು ಆ ಒಂದು ಮೀಡಿಯಂ ನಲ್ಲೇ ವಾಪಸ್ ಬಂದ್ಬಿಡುತ್ತೆ. ಪ್ರತಿಫಲಿತ ಕಿರಣ ಅದೇ ಸಾಂದ್ರತೆ ಇರುವ ಮಾಧ್ಯಮದಲ್ಲಿ ಹಿಂದಿರುಗುತ್ತದೆ. ಇದೇ ಒಂದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹೆಂಗ್ ಆಗೋದು ಅಂತ. ಸೊ ಆಲ್ ದೀಸ್ ಆರ್ ಪ್ರಾಪರ್ಟೀಸ್ ಆಫ್ ಲೈಟ್. ಸೊ ಇದನ್ನ ಮುಂದೆ ನಾನು ಅಪ್ಲಿಕೇಶನ್ಸ್ ಹೇಳ್ತೀವಿ, ಎಲ್ಲೆಲ್ಲಿ ನಾವು ಇದನ್ನ ನೋಡಬಹುದು, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಎಲ್ಲೆಲ್ಲಿ ಆಗುತ್ತೆ ಅಂತ ನಾನು ಇದರಲ್ಲಿ ಹೇಳ್ತೀನಿ. ಸೊ ಡೈಮಂಡ್, ಸ್ಪಾರ್ಕ್ಲಿಂಗ್ ಆಫ್ ಅ ಡೈಮಂಡ್. ಸೊ ಇದನ್ನ ಕೇಳಿದ್ರು, ಇದನ್ನ PSI ನಲ್ಲಿ ಕೇಳಿದ್ರು. ಸೊ ಏನಿದು ವಜ್ರ ಏನಕ್ಕೆ ಹೊಳೆಯುತ್ತೆ ಅಂದ್ರೆ, ಪತನ ಕಿರಣವು ವಜ್ರದ ಪ್ರತಿಮುಖದ ಮೇಲೆ ಬಿದ್ದು ಅದು ಕ್ರಾಂತಿ ಕೋನಕ್ಕಿಂತ ಹೆಚ್ಚಾಗಿದ್ದಾಗ, ಕ್ರಾಂತಿ ಕೋನ ಈಸ್ ಕ್ರಿಟಿಕಲ್ ಆಂಗಲ್. ನಾನೇನ್ ಕ್ರಿಟಿಕಲ್ ಆಂಗಲ್ ಅಂತ ಹೇಳಿದ್ನೋ ದಟ್ ಈಸ್ ಕ್ರಾಂತಿ ಕೋನ, ಕ್ರಿಟಿಕಲ್ ಆಂಗಲ್. ಕ್ರಾಂತಿ ಕೋನಕ್ಕಿಂತ ಹೆಚ್ಚಾಗಿದ್ದಾಗ ಆ ಬೆಳಕಿನ ಕಿರಣಗಳು ಒಟ್ಟು ಆಂತರಿಕ ಪ್ರತಿಫಲನೆಗೆ ಒಳಗಾಗುತ್ತವೆ. ನೋಡಿ, ಇಲ್ಲಿ ಇದೊಂದು ವಜ್ರ, ದಿಸ್ ಇಸ್ ಡೈಮಂಡ್. ಡೈಮಂಡ್ ಗೆ ಆಕ್ಟಾಹೆಡ್ರಲ್ ಶೇಪ್ ಇರುತ್ತೆ. ನಾನು ಕೆಮಿಸ್ಟ್ರಿ ಮಾಡ್ಬೇಕಂದ್ರೆ ಹೇಳ್ತೀನಿ ಯಾವ್ಯಾವ ಬಾಂಡ್ಸ್ ಏನು ಇತ್ತ ಅಂತ. ಸೊ ಇಲ್ಲಿ ಡೈಮಂಡ್ ನಲ್ಲಿ ಒಂದು ರೇ ಆಫ್ ಲೈಟ್ ಬರ್ತಾ ಇದೆ, ಇಲ್ಲಿ ಬಂದು ಇಲ್ಲಿ ಟಚ್ ಆಗಿ ಇಲ್ಲಿ ರಿಫ್ರಾಕ್ಟ್ ಆಗ್ತದೆ, ವಕ್ರೀಭವನ ಆಗ್ತದೆ, ಮತ್ತೆ ಇಲ್ಲಿ ಬರ್ತಾ ಇದೆ. ನೋಡಿ, ಇದು ಅದರ ಕ್ರಿಟಿಕಲ್ ಆಂಗಲ್. ಕ್ರಾಂತಿ ಕೋನ 23 ಡಿಗ್ರಿ ಇದೆ. ಎಷ್ಟಿದೆ? ಡೈಮಂಡ್ ವಜ್ರದ್ದು ಕ್ರಾಂತಿ ಕೋನ 23 ಡಿಗ್ರಿ ಇದೆ. ವೆರಿ ಇಂಪಾರ್ಟೆಂಟ್. ಕ್ರಾಂತಿ ಕೋನ ಎಷ್ಟು ಅಂತ ಕೇಳ್ತಾರೆ, 23 ಡಿಗ್ರಿ ಇದೆ. ಹಾಗೂ ವಜ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್, ವಕ್ರೀಭವನ ಸೂಚ್ಯಂಕ ಎಷ್ಟಿದೆ? 2.32 ಇದೆ. ಸೊ ಎರಡಿಗೂ ಕನ್ಫ್ಯೂಸ್ ಆಗಬೇಡಿ. ವಕ್ರೀಭವನ ಸೂಚ್ಯಂಕ ಕೇಳಿದ್ರೆ 2.32 ಇಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಹಾಗೂ ಕ್ರಿಟಿಕಲ್ ಆಂಗಲ್ CA ಅಂತ ಹಾಕ್ತೀನಿ, ಕ್ರಿಟಿಕಲ್ ಆಂಗಲ್ ಇಸ್ 23 ಡಿಗ್ರಿ. ವೆರಿ ಇಂಪಾರ್ಟೆಂಟ್, ಇದು ಎರಡು ಮೇಲೆ ಕನ್ಫ್ಯೂಸ್ ಆಗಬಾರ್ದು. ಸೊ ಇದರ ಒಂದು ಕ್ರಿಟಿಕಲ್ ಆಂಗಲ್ 23 ಡಿಗ್ರಿ ಇದೆ. ಈ ಕ್ರಿಟಿಕಲ್ ಆಂಗಲ್ ಗಿನ್ನ ಜಾಸ್ತಿ ಇರೋದ್ರಿಂದ ಇದು ಒಟ್ಟು ಆಂತರಿಕ ಪ್ರತಿಫಲನ ಉಂಟಾಗಿ ಈ ಬೆಳಕಿನ ಕಿರಣ ಹಿಂಗೋಗಿ ಪೂರ್ತಿ ಬೆಳಕಿನ ಕಿರಣಗಳು ತುಂಬಿಕೊಳ್ಳುತ್ತವೆ. ಈ ಬೆಳಕಿನ ಕಿರಣಗಳು ತುಂಬಿಕೊಳ್ಳೋದಕ್ಕೆ ವಿ ಸಿ ಸ್ಪಾರ್ಕ್ಲಿಂಗ್ ಆಫ್ ಅ ಡೈಮಂಡ್.
ಸೊ ಇವಾಗ ಇದರಿಂದ ಏನ್ ಕೇಳಬಹುದು ಅಂದ್ರೆ, ಇದರಿಂದ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಏನ್ ಕೇಳಬಹುದು ಅಂದ್ರೆ, ಸ್ಪಾರ್ಕ್ಲಿಂಗ್ ಆಫ್ ಅ ಡೈಮಂಡ್ ಇಸ್ ಕಾಸ್ ಬಿಕಾಸ್ ಆಫ್ ಡಿಸ್ಪರ್ಷನ್, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಡಿಸ್ಪರ್ಷನ್, ರಿಫ್ರಾಕ್ಷನ್ ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಸೊ ತುಂಬಾ ಸಿಂಪಲ್, ನಿಮ್ಗೆ ಏನ್ ಕಾನ್ಸೆಪ್ಚುಯಲ್ ಆಗಿ ಏನು ಕೇಳಲ್ಲ. ಈ ಒಂದು ಗ್ರೂಪ್ ಸಿ, PSI, FDA ಗೆ ಕಾನ್ಸೆಪ್ಚುಯಲ್ ಆಗಿ ಏನು ಕೇಳಲ್ಲ. ಕೇಳಿದ್ರೆ ಇಷ್ಟೇ ಕೇಳೋದು. ಈ ಕಾನ್ಸೆಪ್ಟ್ ಗಳು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ನಿಮಗೆ ಇದನ್ನ ಗಟ್ ಹೊಡೆಯೋದು ಅಥವಾ ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಒನ್, ಮಿರೇಜ್ ಅಥವಾ ಮರೀಚಿಕೆ ಅಂತ ಏನೇ ಕರಿತೀವಿ. ಇದೊಂದು ಆಪ್ಟಿಕಲ್ ಭ್ರಮೆ ಆಗಿದೆ. ಇದೊಂದು ಭ್ರಮೆ ಅಷ್ಟೇನೆ. ಏನಿದು ಮರೀಚಿಕೆ ಅಂತ ಹೇಳ್ತೀನಿ. ಇದು ಮರುಭೂಮಿಯಲ್ಲಿ ಅಥವಾ ರಸ್ತೆಯಲ್ಲಿ ಸ್ವಲ್ಪ ದೂರದಲ್ಲಿ ನೀರಿನ ಪದರವಿರುವಂತೆ ಕಾಣಲು ಕಾರಣವಾಗಿದೆ. ಮರೀಚಿಕೆಯು ವಾತಾವರಣ ವಕ್ರೀಭವನದ ಕಾರಣದಿಂದಾಗಿ ಸಂಭವಿಸುವ ಒಟ್ಟು ಆಂತರಿಕ ಪ್ರತಿಫಲನಕ್ಕೆ ಪ್ರತಿಫಲನಕ್ಕೆ ಒಂದು ಉದಾಹರಣೆ. ಸೊ ಏನಾಗುತ್ತೆ ಅಂದ್ರೆ, ಮಿರೇಜ್, ವಿ ಕ್ಯಾನ್ ಸಿ ದಿಸ್ ಮಿರೇಜ್ ಇನ್ ಡೆಸರ್ಟ್ಸ್. ಸೊ ನಾವು ಇದನ್ನ ಡೆಸರ್ಟ್ಸ್ ನಲ್ಲಿ ಮಿರೇಜ್ ನ ನೋಡಬಹುದು. ಸೊ ಏನಿದು ಮರೀಚಿಕೆ ಅಂದ್ರೆ, ಇಲ್ಲೊಬ್ಬ ಮನುಷ್ಯ ಇದ್ದಾನೆ. ಇಲ್ಲಿ ನಮ್ಗೆ ಗೊತ್ತು, ಲ್ಯಾಂಡ್ ಗೆಟ್ಸ್ ಹೀಟೆಡ್ ಫಾಸ್ಟರ್ ದನ್ ಏರ್. ಸೊ ಭೂಮಿ ಗಾಳಿಗಿಂತ ಬೇಗ ಬಿಸಿಯಾಗುತ್ತದೆ. ಎಲ್ಲಿ? ಡೆಸರ್ಟ್ ಗಳಲ್ಲಿ, ಮರುಭೂಮಿಗಳಲ್ಲಿ ಭೂಮಿ ಇನ್ನ ಬಿಸಿಯಾಗಿರುತ್ತೆ. ಸೊ ಈ ಭೂಮಿ ಮೇಲೆ ಇರುವಂತ ಗಾಳಿಯ ಪದರಗಳು ಸ್ವಲ್ಪ ಹೆಚ್ಚು ಬಿಸಿ ಇರುತ್ತೆ, ಹೋಗ್ತಾ ಹೋಗ್ತಾ ಕಡಿಮೆ ಬಿಸಿ ಇರುತ್ತೆ. ಸೊ ಎಲ್ಲಿ ಕಡಿಮೆ ಬಿಸಿ ಇರುತ್ತೋ ಅಲ್ಲಿ ಡೆನ್ಸಿಟಿ ಕಮ್ಮಿ ಇರುತ್ತೆ, ಸಾಂದ್ರತೆ ಕಡಿಮೆ ಇರುತ್ತೆ. ಬರ್ತಾ ಬರ್ತಾ ಸಾಂದ್ರತೆ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ, ಸೊ ದೇರ್ ಈಸ್ ಎ ಚೇಂಜ್ ಇನ್ ಮೀಡಿಯಂ. ಡೆನ್ಸರ್ ಮೀಡಿಯಂ ಇಂದ ರೇರರ್ ಮೀಡಿಯಂ, ಹೆಚ್ಚು ಸಾಂದ್ರವಿರುವ ಮಾಧ್ಯಮದಿಂದ ಕಡಿಮೆ ಸಾಂದ್ರವಿರುವ ಮಾಧ್ಯಮಕ್ಕೆ ಹೋಗ್ತಾ ಇರ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ, ಈ ಒಬ್ಬ ಮನುಷ್ಯ ಏನ್ ನೋಡ್ತಾ ಇರ್ತಾನೆ, ಇವನ್ಗೆ ಇಲ್ಲಿರುವಂತ ಸತ್ಯವಾಗಿರುವಂತ ರೇರರ್ ಮೀಡಿಯಂ ನಲ್ಲಿ ಇರುವಂತ ಒಂದು ಮರ ಇಲ್ಲಿ ಈ ಕಡೆ ಇರುವಂತ ಹಾಟ್ ಸರ್ಫೇಸ್ ಈ ಭೂಮಿಯ ಮೇಲೆ ಕಾಣುತ್ತದೆ. ಇದನ್ನ ಮಿರೇಜ್ ಅಥವಾ ಮರೀಚಿಕೆ ಅಂತ ಹೇಳ್ತೀವಿ. ಎಷ್ಟೊಂದು ಜನ ಮರುಭೂಮಿಯಲ್ಲಿ ಇದರಿಂದ ಕಳ್ದೋಗ್ತಾರೆ. ಒಯಾಸಿಸ್ ಇದೆ ಅಂತ ಹೋಗಿ ಹುಡ್ಕೊಂಡೋಗಿ ಅದು ಸಿಗುವುದಿಲ್ಲ. ಸೊ ಮುಂದೆ ಹೋಗೋದಾದ್ರೆ, ಎಕ್ಸಾಂಪಲ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇನ್ನೊಂದು ಎಕ್ಸಾಂಪಲ್ ಇದು ಆಪ್ಟಿಕಲ್ ಫೈಬರ್. ಪತನ ಕೋನವು ಕ್ಲಾಡಿಂಗ್ ಮೇಲೆ ಬಿದ್ದಾಗ ಒಟ್ಟು ಆಂತರಿಕ ಪ್ರತಿಫಲನ ಉಂಟಾದ ಕಾರಣದಿಂದ ರೂಪುಗೊಂಡು ಕೋನವು ಕ್ರಾಂತಿ ಕೋನಕ್ಕಿಂತ ಹೆಚ್ಚಿರುತ್ತದೆ. ಸೊ ಏನಾಗುತ್ತೆ ಅಂದ್ರೆ ನೋಡಿ, ಈ ಆಪ್ಟಿಕ್ ಫೈಬರ್ಸ್ ಅನ್ನೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ಲಾ ಕಡೆ ಬಂದ್ಬಿಟ್ಟಿದೆ. ಇವಾಗ ನಾವೇನು ಇಂಟರ್ನೆಟ್ ಫೈಬರ್ ನೆಟ್ ಅಂತ ಏನ್ ಹೇಳ್ತೀವೋ ಅದ್ರಲ್ಲಿ ಯೂಸ್ ಆಗೋದೇ ಇಂಥ ಫೈಬರ್ ಕೇಬಲ್ಸ್ ಗಳು. ಹೆಂಗೆ ಈ ಫೈಬರ್ ಕೇಬಲ್ಸ್ ಗಳು ವರ್ಕ್ ಆಗುತ್ತೆ ಅಂದ್ರೆ, ಎಲೆಕ್ಟ್ರಿಕಲ್ ಸಿಗ್ನಲ್ ನ ಅದು ಲೈಟ್ ಸಿಗ್ನಲ್ ಆಗಿ ಮಾಡ್ಕೊಂಡ್ಬಿಡುತ್ತೆ, ಆಪ್ಟಿಕಲ್ ಸಿಗ್ನಲ್ ಆಗಿ ಮಾಡ್ಕೊಂಡ್ಬಿಡುತ್ತೆ. ಈ ಆಪ್ಟಿಕಲ್ ಸಿಗ್ನಲ್, ಎಲೆಕ್ಟ್ರಿಕಲ್ ಸಿಗ್ನಲ್ ಒಂದು ಕಂಪ್ನಿನಲ್ಲಿ ಇರುತ್ತೆ, ಅಲ್ಲಿಂದ ಆಪ್ಟಿಕಲ್ ಸಿಗ್ನಲ್ ಆಗುತ್ತೆ. ಆಪ್ಟಿಕಲ್ ಸಿಗ್ನಲ್ ಆಗಿ ನಮ್ಮ ಮನೆಗೆ ಬರುತ್ತೆ, ನಮ್ಮ ಮನೆಯಲ್ಲಿ ಮತ್ತೆ ಅದನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ ಗೆ ಕನ್ವರ್ಟ್ ಮಾಡ್ಕೊಂತೀವಿ. ಸೊ ಫೈನಲ್ ಆಗಿ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮೆಟ್ ನಲ್ಲೇ ನಮ್ಗೆ ಡೇಟಾ ಸಿಗುತ್ತೆ. ಸೊ ಹೆಂಗದು ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಕ್ಲಾಡಿಂಗ್ ಅಂದ್ರೆ ಮೇಲ್ಪದರ ಅಂತ ಹೇಳ್ಬಹುದು, ಒಂದು ವೈರಿನ ಮೇಲ್ಪದರ ಅಂತ ಹೇಳ್ಬಹುದು. ಸೊ ಇದೊಂದು ಕ್ಲಾಡಿಂಗ್ ಅಂತ ಹೇಳ್ಬಹುದು. ದಿಸ್ ಈಸ್ ಕ್ಲಾಡಿಂಗ್ ಅಂತ ಹೇಳ್ಬಹುದು. ಸೊ ಏನಾಗುತ್ತೆ ಅಂದ್ರೆ, ಒಂದು ಬೆಳಕಿನ ಕಿರಣ ಇಲ್ಲಿ ಹೋಗ್ಬಿಟ್ಟು ಈ ಒಂದು ಕ್ಲಾಡಿಂಗ್ ನ ಒಂದು ಪಾಯಿಂಟ್ ಟಚ್ ಆಗ್ತಾ ಇದೆ. ಅವಾಗ ಇದು ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ. ಏನಕ್ಕೆ ಅಂದ್ರೆ, ಈ ಒಂದು ಆಂಗಲ್ ಏನಿದೆ, ಈ ಒಂದು ಆಂಗಲ್ ಕ್ರಿಟಿಕಲ್ ಆಂಗಲ್, ಕ್ರಾಂತಿ ಕೋನಕ್ಕಿಂತ ಹೆಚ್ಚಾಗಿರುತ್ತೆ. ಸೊ ಹಿಂಗೋಗ್ಬಿಟ್ಟು ಲೈಟ್ ರೇ ಇಲ್ಲೋಗತ್ತೆ, ಮತ್ತೆ ಇಲ್ಲಿಗೆ ಬರುತ್ತೆ, ಮತ್ತೆ ಒಟ್ಟು ಆಂತರಿಕ ಪ್ರತಿಫಲನ ಆಗುತ್ತೆ, ಮತ್ತಿಲ್ಲೋಗತ್ತೆ. ಸೊ ಅದು ಆ ಒಂದು ಫೈಬರ್ ಕೇಬಲ್ ಒಳಗೆ ಇರುತ್ತೆ ಆಪ್ಟಿಕಲ್ ಸಿಗ್ನಲ್ಲು. ಆ ಆಪ್ಟಿಕಲ್ ಸಿಗ್ನಲ್ ಫೈಬರ್ ಕೇಬಲ್ ಒಳಗೆ ಇರುತ್ತೆ. ಸೊ ತುಂಬಾ ನಮ್ಗೆಲ್ಲ ಬೆಳಕಿನ ವೇಗ ಎಷ್ಟು ಅಂತ ಗೊತ್ತಿದೆ. ಸೊ ಬೆಳಕಿನ ವೇಗದಿಂದ ಯೂಸ್ ಮಾಡ್ಕೊಂಡು ನಮಗೆ ಒಂದು ಇಂಟರ್ನೆಟ್ ಇದೆಲ್ಲ ಬರ್ತಾ ಇದೆ. ಸೊ ಆಪ್ಟಿಕ್ ಫೈಬರ್ಸ್ ಬಗ್ಗೆ ಮುಂದೆ ನಾನು ಹೇಳ್ತೀನಿ ಡೀಟೇಲ್ ಆಗಿ ನೆಕ್ಸ್ಟ್ ಸ್ಲೈಡ್ ನಲ್ಲಿ. ಸೊ ಏನಿದೆ ಆಪ್ಟಿಕ್ ಫೈಬರ್ಸ್? ನಾವೆಲ್ಲ ನಗರಗಳಲ್ಲಿ ಮಾತ್ರವಲ್ಲದೆ ದೇಶಗಳು ಮತ್ತು ಖಂಡಗಳಾದ್ಯಂತ ಸಂಕೇತಗಳನ್ನು ವರ್ಗಾಯಿಸುವ ವೇಗವನ್ನು ಆಪ್ಟಿಕ್ ಫೈಬರ್ಗಳು ಕ್ರಾಂತಿ ಉಂಟು ಮಾಡಿವೆ. ದೂರ ಸಂಪರ್ಕವು ಮಾಹಿತಿ ವರ್ಗಾವಣೆಯ ವೇಗದ ವಿಧಾನಗಳಲ್ಲಿ ಒಂದಾಗಿದೆ. ಎಂಡೋಸ್ಕೋಪಿ ವೆರಿ ಇಂಪಾರ್ಟೆಂಟ್. ಎಂಡೋಸ್ಕೋಪಿ PSI ನಲ್ಲಿ ಕೇಳಿದ್ರು. ಎಂಡೋಸ್ಕೋಪಿನಲ್ಲಿ ಏನ್ ಯೂಸ್ ಮಾಡ್ತಾರೆ? ಎಂಡೋಸ್ಕೋಪಿನಲ್ಲಿ ಆಪ್ಟಿಕಲ್ ಫೈಬರ್ ಗಳನ್ನ ಸಹ ಬಳಸ್ತಾರೆ. ಸೊ ಏನಿದು ಎಂಡೋಸ್ಕೋಪಿ ಅಂದ್ರೆ, ನಮ್ಮ ಒಂದು ಇಂಟರ್ನಲ್ ಆರ್ಗನ್ಸ್, ಯಾವ್ದಾದ್ರು ಇಂಟರ್ನಲ್ ಆರ್ಗನ್ ನ ಚೆಕ್ ಮಾಡ್ಬೇಕು ಅಂದ್ರೆ ಅದ್ರೊಳಗೆ ಈ ಆಪ್ಟಿಕ್ ಫೈಬರ್ ನ ಬಿಟ್ರೆ ಅವರು ಡಾಕ್ಟರ್ಗಳು ನಮ್ಮ ಒಳಗಿರುವಂತ ಅಂಗಗಳು, ಇಂಟರ್ನಲ್ ಆರ್ಗನ್ಸ್ ನಲ್ಲಿ ಏನೇನು ವ್ಯತ್ಯಾಸ ಇದೆ ಅಂತ ಗೊತ್ತಾಗುತ್ತೆ. ಸೊ ಆಪ್ಟಿಕ್ ಫೈಬರ್ ದೇ ಹ್ಯಾವ್ revolutionized the speed with which signals are transferred not only
across cities but across countries and continents, making telecommunication one of the fastest modes of information transfer. Optical fibers are also used in endoscopy. So they are used in endoscopy. That is the important takeaway from this slide. So moving on, interference. So what is this interference? Interference is the next property of light that we are seeing. ಎರಡು ಅಥವಾ ಹೆಚ್ಚಿನ ತರಂಗಗಳು ಸಂಯೋಜನೆಯ ಒಟ್ಟು ಪರಿಣಾಮ. So when two coherent sources of light, a combination of two or more waves will result in interference. ಸೊ ಏನಿದೆ ಇಂಟರ್ಫಿರೆನ್ಸ್ ಅಂದ್ರೆ ಒಂದು ಲೇಸರ್ ಲೈಟ್ ನ ಬಿಡ್ತಾ ಇದೀವಿ, ಇಲ್ಲಿ ಎರಡು ಸ್ಲಿಟ್ ಗಳಿದೆ. ಸ್ಲಿಟ್ ಅಂದ್ರೆ ಎರಡು ಓಪನ್ ಆಗಿರುವಂತ ಜಾಗಗಳಿದೆ. ಇದರಿಂದ ಏನಾಗ್ತದೆ ಅಂದ್ರೆ ಲೈಟ್ ರೇಸ್ ಡಿವೈಡ್ ಆಗಿ ಹೋಗ್ತಾ ಇದೆ. ಇದ್ರ ಡಿವೈಡ್ ಆಗಿ ಹೋಗೋದ್ರಿಂದ ನಮ್ಗೆ ಇಲ್ಲಿ ಡಾರ್ಕ್ ಲೈಟ್ ಪ್ಯಾಟರ್ನ್ ಸಿಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಇಸ್ ಇಂಟರ್ಫಿರೆನ್ಸ್ ಅಥವಾ ವ್ಯತೀಕರಣ ಅಂತ ನಾವು ಕರಿತೀವಿ. ಕನ್ನಡದಲ್ಲಿ ವ್ಯತೀಕರಣ ಅಂತ ಕರಿತೀವಿ. ಮುಂದೆ ಹೋಗ್ತಾ ಇದರ ಒಂದು ಅಪ್ಲಿಕೇಶನ್ ಅನ್ನು ಹೇಳ್ತೀನಿ, ಎಲ್ಲೇ ಈ ತರ ಆಗುತ್ತೆ ಅಂತ ನಾವು ನೋಡೋಣ. ನೋಡಿ, ಇಲ್ಲಿ ಒಂದು ಸೋಪ್ ಬಬಲ್ ನಾವು ನೋಡಿರ್ತೀವಿ. ಈ ಸೋಪ್ ಬಬಲ್ ನಲ್ಲಿ ಒಂದು ಕಲರ್ ಕಾಣಿಸುತ್ತಲ್ಲ, ಕಲರ್ ನೋಡಿ, ಈ ತರ ಡಿಫರೆಂಟ್ ಕಲರ್ಸ್, ರೈನ್ಬೋ ಕಲರ್ಸ್ ಕಾಣಿಸುತ್ತಲ್ಲ, ಅದಕ್ಕೆ ಕಾರಣ ಏನು ಅಂದ್ರೆ ಇಂಟರ್ಫೆರೆನ್ಸ್ ಅಥವಾ ವ್ಯತೀಕರಣ. ಸೋಪ್ ಬಬಲ್ ನಲ್ಲಿ ಹಿಂಗೆ ಕಾಣಿಸೋದಕ್ಕೆ ಇದೇ ಕಾರಣ. ಏನಕ್ಕೆ ಅನ್ನೋದೆಲ್ಲ ನಮ್ಗೆ ಬೇಡ, ಹಿಂಗೆ ಕಾಣಿಸುತ್ತೆ. ಆ ಡೆಪ್ತ್ ನಿಮ್ಗೆ ನಾಟ್ ರಿಕ್ವೈರ್ಡ್. ಸೊ ಮುಂದೆ ಹೋಗೋದಾದ್ರೆ ಎಕ್ಸಾಂಪಲ್ಸ್ ಆಫ್ ಇಂಟರ್ಫೆರೆನ್ಸ್, ಆಯಿಲ್ ಸ್ಟೇನ್ಸ್ ಆನ್ ರೋಡ್. ಸೊ ಇವಾಗ ರೋಡ್ ನಲ್ಲಿ ಒಮ್ಮೊಮ್ಮೆ ಹೋಗ್ತಾ ಇದ್ರೆ ಅದರಲ್ಲಿ ಆಯಿಲ್ ಅಂದ್ರೆ ಎಣ್ಣೆ ಒಂದು ತೇಲ್ತಾ ಇರೋ ಹಂಗೆ ನಮ್ಗೆ ಕಾಣಿಸುತ್ತೆ. ಒಂದೊಂದ್ಸಲಿ ಅದು ಬಣ್ಣ ಬೇರೆ ಬೇರೆ ತರ ಬರುತ್ತೆ. ಅದಕ್ಕೂ ಕಾರಣ ಏನು ಅಂದ್ರೆ ಇಂಟರ್ಫೆರೆನ್ಸ್ ಆರ್ ವ್ಯತೀಕರಣ. ಇದು ಇಂಪಾರ್ಟೆಂಟ್ ಟೇಕ್ ಅವೇ. ನೆಕ್ಸ್ಟ್ ಒನ್, ಡಿಫ್ರಾಕ್ಷನ್ ಆಫ್ ಲೈಟ್. ಏನಿದು ಡಿಫ್ರಾಕ್ಷನ್ ಆಫ್ ಲೈಟ್ ಅಂದ್ರೆ? ಡಿಫ್ರಾಕ್ಷನ್ ಅಂದ್ರೆ ವಿವರ್ತನೆ, ಬೆಳಕಿನ ವಿವರ್ತನೆ. ಸೊ ವಿವರ್ತನೆ, ಬೆಳಕಿನ ವಿವರ್ತನೆ. ಸೊ ಏನಿದು ಬೆಳಕಿನ ವಿವರ್ತನೆ ಅಂದ್ರೆ? ಬೆಳಕಿನ ಪಥದಲ್ಲಿ ಅಪಾರದರ್ಶಕ ವಸ್ತುವೊಂದು ಇದ್ದರೆ ಬೆಳಕಿನ ಸರಳ ರೇಖೆಯಲ್ಲಿ ಚಲಿಸದೆ ಅತಿ ಚಿಕ್ಕದಾದ ಅದರ ಅಂಚಿನ ಸುತ್ತಲೂ ಬಾಗುವ ಪ್ರವೃತ್ತಿ ಹೊಂದಿದೆ. ಈ ವಿದ್ಯಮಾನವನ್ನು ಬೆಳಕಿನ ವಿವರ್ತನೆ ಅಂತ ಕರಿತೀವಿ. ಸೊ ಸಪೋಸ್ ಒಂದು ಟೇಬಲ್ ಇದೆ, ಆ ಟೇಬಲ್ ಸುತ್ತ ನಾವು ನೋಡ್ತಾ ಇದ್ರೆ ಆ ಟೇಬಲ್ ಕಾರ್ನರ್ ನಲ್ಲಿ ಒಂದು ಬೆಳಕಿನ ಕಿರಣಗಳು ಬೆಂಡ್ ಆದಂಗೆ ಕಾಣಿಸ್ತವೆ. ಬೆಳಕಿನ ಕಿರಣಗಳು ಬೆಂಡ್ ಆದಂಗೆ ಕಾಣಿಸ್ತವೆ. ಆ ಒಂದು ನೆರಳಿನಲ್ಲಿ ಬೆಳಕಿನ ಕಿರಣಗಳು ಬೆಂಡ್ ಆದಂಗೆ ಕಾಣಿಸ್ತವೆ. ಸೊ ಅದಕ್ಕೆ ಕಾರಣ ಏನು ಅಂದ್ರೆ ಡಿಫ್ರಾಕ್ಷನ್ ಆಫ್ ಲೈಟ್ ಆರ್ ವಿವರ್ತನೆ. ಸೊ ಅದೇನ್ ಹೇಳುತ್ತೆ ಅಂದ್ರೆ, ಇಫ್ ಒಪೇಕ್ ಆಬ್ಜೆಕ್ಟ್ ಇಸ್ ಇನ್ ದ ಪಾತ್ ಆಫ್ ಲೈಟ್ ಬಿಕಮ್ಸ್ ವೆರಿ ಸ್ಮಾಲ್, ಲೈಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಬೆಂಡ್. ಸೊ ಬೆಳಕು ಬಾಗುವಂತ ಒಂದು ಪ್ರಾಪರ್ಟಿ ಇದೆ. ಇಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಬೆಂಡ್ ಅಂಡ್ ನಾಟ್ ವಾಕ್ ಇನ್ ಅ ಸ್ಟ್ರೈಟ್ ಲೈನ್. ಯಾವಾಗ ಒಂದು ಒಪೇಕ್ ಆಬ್ಜೆಕ್ಟ್ ಬಂದಾಗ, ಅದ್ರ ಮುಂದೆ ಒಂದು ಒಪೇಕ್ ಆಬ್ಜೆಕ್ಟ್, ಅಪಾರದರ್ಶಕ ವಸ್ತು ಒಂದು ಬಂದಾಗ ಅದು ಬೆಂಡ್ ಆಗುತ್ತೆ. ಸೊ ಇದರ ಒಂದು ಅಪ್ಲಿಕೇಶನ್ಸ್ ನೋಡೋಣ, ಎಲ್ಲೆಲ್ಲಿ ನಾವು ಇದನ್ನ ನೋಡ್ತೀವಿ ಅಂತ ನಾವು ಅಪ್ಲಿಕೇಶನ್ಸ್ ನೋಡೋಣ. ನೋಡಿ, ಈ ಒಂದು ಡಿಫ್ರಾಕ್ಷನ್ ಆಫ್ ಲೈಟ್ ಅಥವಾ ವಿವರ್ತನೆ ನಾವ್ ಎಲ್ಲಿ ನೋಡ್ಬೋದು ಅಂದ್ರೆ, ಈ ಒಂದು ಪಿಕ್ಚರ್ ನಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಲೈಟ್ ರೇಸ್ ನೋಡಿ ಹಿಂಗ್ ಬೆಂಡ್ ಆಗ್ತಾ ಬರ್ತಾ ಇದೆ. ಎಸ್, ಈ ಒಂದು ಪಿಕ್ಚರ್ ನಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸೊ ಬೆಂಡಿಂಗ್ ಆಫ್ ಲೈಟ್ ರೇಸ್ ಅರೌಂಡ್ ದಿ ಕಾರ್ನರ್ಸ್ ಆಫ್ ದಿ ಡೋರ್ ಅಂಡ್ ವಿಂಡೋಸ್. ನಾವು ಇಲ್ಲಿ ತನಕ ಏನ್ ಓದಿದ್ವಿ? ಲೈಟ್ ಟ್ರಾವೆಲ್ಸ್ ಇನ್ ಸ್ಟ್ರೈಟ್ ಲೈನ್, ಸರಳ ರೇಖಾ ರೀತಿಯಲ್ಲಿ ಹೋಗುತ್ತೆ ಅಂತ ನೋಡಿದ್ವಿ. ಆದ್ರೆ ಇಲ್ಲಿ ನೋಡಿ ಬೆಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದೀವಿ. ಸೊ ಬೆಳಕಿನ ಗುಣಲಕ್ಷಣಗಳು ಹಲವಾರು. ಅದಕ್ಕೆ ಯಾರು ಬೆಳಕು ಅಂದ್ರೆ ಏನು ಅಂತ ಪರ್ಫೆಕ್ಟ್ ಆಗಿ ವ್ಯಾಖ್ಯಾನ ಕೊಡಕ್ಕೆ ಆಗಿಲ್ಲ. there is no perfect definition of light. Okay, so moving on, this is the this thing application. ಇದನ್ನ ಕೇಳಬಹುದು. So bending of light rays near the doors and windows is because ಏನು ಅಂತ ಕೇಳಬಹುದು, is caused because of diffraction of light. ಬೆಳಕಿನ ವಿವರ್ತನೆಯಿಂದ ಇದಾಗುತ್ತೆ. ನೆಕ್ಸ್ಟ್ ಒನ್, ಡಿಫ್ರಾಕ್ಷನ್ ಇನ್ನ ಎಲ್ಲೆಲ್ಲಾಗತ್ತೆ ಅಂದ್ರೆ, ಸನ್ ರೇಸ್ ಕಮಿಂಗ್ ಫ್ರಮ್ ದ ಕ್ಲೌಡ್ಸ್. ನೋಡಿ, ಇಲ್ಲಿ ಈ ಒಂದು ಸೂರ್ಯನ ಕಿರಣಗಳು ಈ ಒಂದು ಮೋಡಗಳ ನಡುವೆ ಬಂದಾಗ ಇಲ್ಲಿ ಬೆಂಡ್ ಆದಂಗೆ ಕಾಣಿಸುತ್ತೆ. ಸ್ಟ್ರೈಟ್ ದಿಕ್ಕಿನಲ್ಲಿ ಬರಲ್ಲ, ಸ್ವಲ್ಪ ಬೆಳಕಿರುತ್ತೆ, ಸ್ವಲ್ಪ ಹೆಚ್ಚು ಬೆಳಕಿರುತ್ತೆ. ಅದು ಒಂದು ಅಪ್ಲಿಕೇಶನ್. ಸೊ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ. ಏನಿದು ಬೆಳಕಿನ ಚದುರುವಿಕೆ? ಬೆಳಕು ಒಂದು ಮಾಧ್ಯಮದಿಂದ ಬೇರೆ ಯಾವುದೇ ಮಾಧ್ಯಮಕ್ಕೆ ಹಾದು ಹೋದಾಗ ಬೆಳಕಿನ ಒಂದು ಭಾಗವು ಮಾಧ್ಯಮದ ಕಣಗಳಿಂದ ಹೀರಲ್ಪಡುತ್ತವೆ ಮತ್ತು ಅದರ ನಂತರದ ವಿಕಿರಣವು ನಿರ್ದಿಷ್ಟ ದಿಕ್ಕಿನಲ್ಲಿ ಇರುತ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ಚದುರುವಿಕೆ ಅಂತ ಕರೀತಾರೆ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರೀತಾರೆ. ಏನು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದ್ರೆ, when light ray pass from one medium to any other medium, say air, a glass of water, then a part of light is absorbed by the particles of the medium.
preceded by its subsequent radiation in a particular direction. This phenomenon is termed as scattering of light. So ಇದನ್ನ ನಾನು ನಿಮ್ಗೆ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ ಇಲ್ಲಿ ಈ ಒಂದು ನಮ್ಗೆ ಆಕಾಶ ಏನಕ್ಕೆ ನೀಲಿ ಕಾಣಿಸುತ್ತೆ ಅಂದ್ರೆ ಸೂರ್ಯನಿಂದ ಸೂರ್ಯನ ಕಿರಣಗಳು ಬರ್ತಾ ಇರುತ್ತೆ. ನಮಗೆ ಗೊತ್ತು ವೈಟ್ ಲೈಟ್ ಇಸ್ ಎ ಕಂಪೋಸಿಷನ್ ಆಫ್ 7 ಕಲರ್ಸ್. ಸೊ ಒಂದು ಬಿಳಿ ಬಣ್ಣದಲ್ಲಿ ನಾವು 7 ಬಣ್ಣನ ನೋಡ್ತೀವಿ. ಈ 7 ಬಣ್ಣದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಎಷ್ಟೊಂದು ಪದರಗಳನ್ನ ದಾಟಿ ಬರಬೇಕು. ಸೂರ್ಯನಿಂದ ಭೂಮಿಗೆ ಬೆಳಕು ಬರ್ತಾ ಇದೆ ಅಂದ್ರೆ ಎಷ್ಟೊಂದು ಪದರಗಳನ್ನ ದಾಟಿ ಬರಬೇಕು. ಈ ತರ ಪದರಗಳನ್ನ ದಾಟಿ ಬರ್ಬೇಕಂದ್ರೆ ಈ ಒಂದು ಪದರಗಳಲ್ಲಿ ಇರುವಂತ ಕಣಗಳು ಆ ಪಾರ್ಟ್ ಆಫ್ ದ ಬೆಳಕಿನ ಕಿರಣಗಳನ್ನು ಅಂದ್ರೆ ಆ ಬೆಳಕಿನ ಕಿರಣದ ಒಂದು ಭಾಗವನ್ನು ಹೀರ್ಕೊಳ್ಳುತ್ತೆ. ಹೀರ್ಕೊಂಡು ಇನ್ನೊಂದು ಭಾಗನ ಮಾತ್ರ ಬಿಡುತ್ತೆ. ಅದಕ್ಕೆ ಹೀರ್ಕೊಳ್ಳೋದು ರೆಡ್ ಭಾಗನ ಹೀರ್ಕೊಳ್ಳುತ್ತೆ. ಒಂದು ಮೇಲಿರ್ಬೇಕಾದ್ರೆ ಕೆಂಪು ಬಣ್ಣವನ್ನು ಹೀರ್ಕೊಂಡು ನೀಲಿ ಬಣ್ಣವನ್ನು ಬಿಡುತ್ತೆ. ಅದಕ್ಕೆ ನಮ್ಗೆ ಆಕಾಶ ನೀಲಿ ಬಣ್ಣ ಕಾಣಿಸುತ್ತೆ. ಆಕಾಶ ಅಷ್ಟೇ ನೀಲಿ ಬಣ್ಣ ಅಲ್ಲ, ಸಮುದ್ರ ಕೂಡ ನೀಲಿ ಬಣ್ಣ ಕಾಣಿಸುತ್ತೆ. ಸೊ ಮುಂದೆ ಹೋಗೋದಾದ್ರೆ red light, redding of the sun at sunrise and sunset. ಸೊ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕೆಂಪು ಬಣ್ಣ. ಸೊ ನೋಡಿ ಇಲ್ಲಿ ಸೂರ್ಯೋದಯ ಸನ್ರೈಸ್ ಆದಾಗ ನಮ್ಗೆ ಬ್ಲೂ ಕಲರ್ ಕಾಣಿಸುತ್ತೆ, ಯಾಕಂದ್ರೆ ಸನ್ನು ಡೈರೆಕ್ಟ್ ಆಗಿ ಮೇಲಿರ್ತದೆ. ಅವಾಗ ನಮ್ಗೆ ಕಡಿಮೆ ದೂರದ ಒಂದು ಮಾರ್ಗವನ್ನು ತಗೊಳ್ತಾರೆ. ಆದ್ರೆ ಸೆಟ್ ಆಗ್ಬೇಕಂದ್ರೆ ಸನ್ ಅಬೌಟ್ ಟು ಸೆಟ್ ಅಂದ್ರೆ ಅದು ಕೆಳಗಿರುತ್ತೆ, ಅವಾಗ ನಮ್ಗೆ ಕೆಂಪು ಬಣ್ಣ ಕಾಣುತ್ತೆ. ಇದಕ್ಕೂ ಕಾರಣ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಬೆಳಕಿನ ಹರಡುವಿಕೆ ಇದಕ್ಕೆ ಕಾರಣ. ಸೊ ಏನೇನು ನಾವು ನೆನ್ಪಿಟ್ಕೊಳ್ಬೇಕು ಅಂದ್ರೆ ಈ ಒಂದು ಪಾಠದಲ್ಲಿ, ಸೊ ಲೈಟ್ ಈಸ್ ಆಲ್ಸೋ ಕಾಲ್ಡ್ as ಆಪ್ಟಿಕ್ಸ್ ಅಂಡ್ ದಿ ಸ್ಟಡಿ ಆಫ್ ವಿಷನ್ ಇಸ್ ಕಾಲ್ಡ್ ಆಪ್ಟಮಾಲಜಿ. ವೆರಿ ಇಂಪಾರ್ಟೆಂಟ್. ಸೊ ಒಂದು ದೃಷ್ಟಿಯ ಅಧ್ಯಯನ ನಾವು ಆಪ್ಟಮಾಲಜಿ ಅಂತ ಕರಿತೀವಿ. ಇದು ಕೇಳಿದ್ರು, PSI ಗೆ ಕೇಳಿದ್ರು, ಬಟ್ ಇದು ಬಯಾಲಜಿ ಕೂಡ ಅಂತ ಕನ್ಸಿಡರ್ ಮಾಡಬಹುದು. ಆಪ್ಟಮಾಲಜಿ ಇಸ್ ದಿ ಸ್ಟಡಿ ಆಫ್ ವಿಷನ್. ಅಂಡ್ ಈ ಒಂದು ತಜ್ಞರನ್ನ, ಸ್ಪೆಷಲಿಸ್ಟ್ ನಾವೇನಂತೀವಿ, ಐ ಸ್ಪೆಷಲಿಸ್ಟ್ ನ ಆಪ್ಟಮಾಲಜಿಸ್ಟ್ ಅಂತ ಕರಿತೀವಿ. ಸೊ ನೇತ್ರಜ್ಞ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನಾವು ಆಪ್ಟಮಾಲಜಿಸ್ಟ್ ಅಂತೀವಿ. ಶಾಡೋಸ್ ಆರ್ ಕಾಸ್ ಬಿಕಾಸ್ ಆಫ್ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್. ಸೊ ಏನೊಂದು ಬೆಳಕಿನ ರೇಖೆಯ ಪ್ರಸರಣದಿಂದ ನೆರಳು ಉಂಟಾಗುತ್ತದೆ. ವೆರಿ ಇಂಪಾರ್ಟೆಂಟ್. ರೇಖೀಯ ಪ್ರಸರಣದಿಂದಾಗಿ ರೆಕ್ಟಿಲಿನಿಯರ್ ಪ್ರೊಪಗೇಷನ್. ಏನಿದು ಅನ್ನೋದು ನಾಟ್ ಇಂಪಾರ್ಟೆಂಟ್, ಏನು ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಸೊ ಮುಂದೆ ಮೂವ್ ಮಾಡೋಣ. ಸೊ ಇದು ಕೇಳಬಹುದು 1 ಮಾರ್ಕ್ಗೆ. ಯಾರ್ಯಾರು ಯಾವ್ಯಾವ ಥಿಯರಿನ ಹೇಳಿದ್ರು ಅಂತ ಹೇಳ್ತೀನಿ. ಬೆಳಕಿನ ತರಂಗ ಸಿದ್ಧಾಂತ, ವೇವ್ ಥಿಯರಿ ಆಫ್ ಲೈಟ್ ನ ಕ್ರಿಶ್ಚಿಯನ್ ಹ್ಯೂಗೆನ್ ಹೇಳ್ದ. ವೆರಿ ವೆರಿ ಇಂಪಾರ್ಟೆಂಟ್, ಕೇಳಬಹುದಾದ ಪ್ರಶ್ನೆ. ಸೊ ಕಾರ್ಪಸ್ಕ್ಯುಲರ್ ಸಿದ್ಧಾಂತ ಐಸಾಕ್ ನ್ಯೂಟನ್. ಕಾರ್ಪಸ್ಕ್ಯುಲರ್ ಥಿಯರಿ ವಾಸ್ ಬೈ ಐಸಾಕ್ ನ್ಯೂಟನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗ ಸಿದ್ಧಾಂತ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಮ್ಯಾಕ್ಸ್ವೆಲ್ ಅವರು. ನೆಕ್ಸ್ಟ್ ಕ್ವಾಂಟಮ್ ಸಿದ್ಧಾಂತ, ಕ್ವಾಂಟಮ್ ಥಿಯರಿ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಅಂತ ಏನ್ ಹೇಳ್ತೀವಿ, ದಟ್ಸ್ ಅ ಪಾರ್ಟ್ ಆಫ್ ಫಿಸಿಕ್ಸ್. ಸೊ ಅದನ್ನ ಮ್ಯಾಕ್ಸ್ ಪ್ಲಾಂಕ್ ಅವ್ರು ಹೇಳಿದ್ರು. ನೆಕ್ಸ್ಟ್ ಸಾಪೇಕ್ಷತಾ ಸಿದ್ಧಾಂತ, ಆಲ್ಬರ್ಟ್ ಐನ್ಸ್ಟೈನ್. ದಟ್ ಈಸ್ ಥಿಯರಿ ಆಫ್ ರಿಲೇಟಿವಿಟಿ. ಇದು ತುಂಬಾ ಬಾರಿ ಪಿಸಿಗೆಲ್ಲ ಕೇಳಿದ್ರು ಅನ್ಸುತ್ತೆ, PSI ಕೂಡ ಕೇಳಿದ್ರು ಅನ್ಸುತ್ತೆ. ಸೊ ಥಿಯರಿ ಆಫ್ ರಿಲೇಟಿವಿಟಿ is by Albert Einstein, which says that E is equal to mc square, famous equation. ಸೊ ಇದರ ಒಂದು ಫೇಮಸ್ ಈಕ್ವೇಶನ್, E is equal to mc square. ಏನದು ನಾಟ್ ಇಂಪಾರ್ಟೆಂಟ್, ಏನೋ ಇಂಪಾರ್ಟೆಂಟ್. ಸೊ ಫ್ಲೋಟೇಷನ್ ತತ್ವ, ಆರ್ಕಿಮಿಡೀಸ್, ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರಿನ್ಸಿಪಲ್ ಆಫ್ ಫ್ಲೋಟೇಷನ್, ಆರ್ಕಿಮಿಡೀಸ್ ಪ್ರಿನ್ಸಿಪಲ್. ಸೊ ಇದು ತುಂಬಾ ಚೆನ್ನಾಗಿದೆ, ಈ ಒಂದು ಆರ್ಕಿಮಿಡೀಸ್ ಕಂಡುಹಿಡಿದಿದ್ದು. ಸೊ ಏನಕ್ಕೆ ಬೋಟ್ ಗಳೆಲ್ಲ ತೇಲತ್ವೆ ಅನ್ನೋದಕ್ಕೆ ಈ ಒಂದು ಪ್ರಿನ್ಸಿಪಲ್ ಮೂಲಕ ನಾವು ಉತ್ತರನ ಕಂಡುಹಿಡಿಯಬಹುದು. ಸೊ ಇಷ್ಟು ಇಂಪಾರ್ಟೆಂಟ್ ಯಾರ್ಯಾರು ಏನ್ ಕಂಡುಹಿಡಿದ್ರು ಅಂತ. ನೆಕ್ಸ್ಟ್ ಟಿಂಡಾಲ್ ಎಫೆಕ್ಟ್. ಕೊನೆಯದಾಗಿ ಟಿಂಡಾಲ್ ಎಫೆಕ್ಟ್ ಅಂದ್ರೆ ಏನು ಅಂತ ನೋಡೋಣ. ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ಮಾಧ್ಯಮವನ್ನು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಏನಿದು ಟಿಂಡಾಲ್ ಎಫೆಕ್ಟ್ ಅಂದ್ರೆ, ವೆನ್ ಯು ಪಾಸ್ ಅ ರೇ ಆಫ್ ಲೈಟ್ ಥ್ರೂ ಅ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೂಲಕ, ಕಲಿಲ ಪದಾರ್ಥಗಳ ಮೂಲಕ ನಾವು ಒಂದು ಬೆಳಕಿನ ಕಿರಣಗಳು ನಾವು ಪಾಸ್ ಮಾಡಿದ್ರೆ, ಇಲ್ಲಿ ಈ ಒಂದು ಮಿಕ್ಸ್ಚರ್ ಏನಿರುತ್ತೆ, ನೀರು ಆಮೇಲೆ ಇದು ಕೊಲಾಯ್ಡಲ್ ಪಾರ್ಟಿಕಲ್ ಮಿಕ್ಸ್ಚರ್, ಇದನ್ನ ನಾವು ಮೋಷನ್ ನೋಡ್ಬೋದು, ಹಿಂಗ್ ಹೋಗೋದು. ಆ ಮೋಷನ್ ನಾವು ಬ್ರೌನಿಯನ್ ಮೋಷನ್ ಅಂತ ಕರಿತೀವಿ. ಸೊ
ಬ್ರೌನಿಯನ್ ಮೋಷನ್ ಅಂತ ಕರಿತೀವಿ. ಆ ಎಫೆಕ್ಟ್ ನ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಇದೊಂದು ಕರಿಲ ಪದಾರ್ಥಗಳು ಹೇಗ್ ಚಲಿಸುತ್ತವೆ ಆ ಚಲನವನ್ನು ನಾವು ಬ್ರೌನಿಯನ್ ಚಲನ ಅಂತ ಕರಿತೀವಿ. ಆದ್ರೆ ಈ ಒಂದು ಎಫೆಕ್ಟ್ ಗೆ ನಾವು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಈ ಟಿಂಡಾಲ್ ಎಫೆಕ್ಟ್ ನಿಂದ ಈ ಒಂದು ಮಿಕ್ಸ್ಚರ್ ನ ಕಲಿಲದ ಪದಾರ್ಥಗಳು ಓಡಾಡ್ತಾ ಇರೋದನ್ನ ನಾವು ನೋಡಬಹುದು. ಸೊ ನನ್ನ ಮುಂದಿನ ನೋಡೋದಾದ್ರೆ ರಾಮನ್ ಎಫೆಕ್ಟ್. ರಾಮನ್ ಪರಿಣಾಮ ಏನು ಅಂತ ನೋಡೋಣ. ರಾಮನ್ ಪರಿಣಾಮವು ಮಾಧ್ಯಮದ ಅಣುಗಳಿಂದ ಬೆಳಕಿನ ಕಣಗಳನ್ನು ಚದುರಿಸುವ ಪ್ರಕ್ರಿಯೆಯಾಗಿದೆ. ಬೆಳಕನ್ನು ಮಾಧ್ಯಮಕ್ಕೆ ಪ್ರವೇಶಿಸುವಾಗ ತರಂಗಾಂತರದಲ್ಲಿನ ಬದಲಾವಣೆಯಿಂದಾಗಿ ಚದುರುವಿಕೆಯು ಸಂಭವಿಸುತ್ತದೆ. ಸೊ ವಾಟ್ ಇಸ್ ರಾಮನ್ ಎಫೆಕ್ಟ್ ಅಂದ್ರೆ Raman effect is the process of scattering of light particles by the molecules of a medium. ಸೊ ಯಾವ್ದಾದ್ರು ಒಂದು ಮಾಧ್ಯಮನ ತಗೊಂಡ್ರೆ ಅದರಲ್ಲಿರುವಂತ ಕಣಗಳು ಅಥವಾ ಅಣುಗಳು ಈ ಒಂದು ಬೆಳಕನ್ನು ಚದುರಿಸುವ ಪ್ರಯತ್ನವನ್ನು ಮಾಡ್ತವೆ. ಆ ಸ್ಕ್ಯಾಟರಿಂಗ್ ಅಕರ್ಸ್ ಡ್ಯೂ ಟು ಚೇಂಜ್ ಇನ್ ವೇವ್ ಲೆಂತ್. ಸೊ ವೇವ್ ಲೆಂತ್ ಅಂದ್ರೆ ತರಂಗಾಂತರ. ಬೆಳಕಿನ ತರಂಗಾಂತರ ವ್ಯತ್ಯಾಸದಿಂದ ಈ ಒಂದು ಚದುರುವಿಕೆ ಆಗುತ್ತೆ. ಇದಕ್ಕೆ ರಾಮನ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಈ ರಾಮನ್ ಎಫೆಕ್ಟ್ ನಲ್ಲಿ ನಿಮ್ಗೆ ಏನ್ ರಾಮನ್ ಎಫೆಕ್ಟ್ ಅನ್ನೋದಕ್ಕಿಂತ ರಾಮನ್ ಎಫೆಕ್ಟ್ ನಲ್ಲಿ ಫ್ಯೂ ಇಂಪಾರ್ಟೆಂಟ್ ಟೇಕ್ ಅವೇಸ್ ನಾನು ಹೇಳ್ತೀನಿ. ಇದನ್ನ ಕಂಡಿಡಿದವರು ಯಾರು ಅಂದ್ರೆ CV ರಾಮನ್. ಯಾರು? CV ರಾಮನ್. ಅವರು ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ನ ಪಡ್ಕೊಂಡ್ರು. ಸೊ ಅವರು ಭೌತ ಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿನ ಪಡ್ಕೊಂಡ್ರು. ಆ ದಿನಾಂಕ ಆಗಿದೆ 28 ಫೆಬ್ರವರಿ 1930. ಇದನ್ನ ಜನರಲ್ ನಾಲೆಜ್ ಕ್ವೆಶ್ಚನ್ ಕೂಡ ಕೇಳಿದ್ದಾರೆ. ಹಾಗೂ ಇನ್ನೊಂದು ಏನು ಟೇಕ್ ಅವೇ ಅಂದ್ರೆ ನ್ಯಾಷನಲ್ ಸೈನ್ಸ್ ಡೇ. ಸೊ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28 ನಾವು ಆಚರಿಸ್ತೀವಿ. ಅದೇನಕ್ಕೆ ಅಂದ್ರೆ ಈ ಒಂದು CV ರಾಮನ್ ಅವರಿಗೆ ಭೌತ ಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದ ದಿನ. ಸೊ ವೆರಿ ಇಂಪಾರ್ಟೆಂಟ್. 28 February 1930. If I am not wrong, he is the first person to get Nobel Prize in Physics. He is the first Indian to get Nobel Prize in Physics. If I am not wrong, I am not sure. Maybe. So moving on. ಸೊ ಎಲ್ರಿಗೂ ನನ್ನ ಕ್ಲಾಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಕ್ಲಾಸಿಂದ ನಿಮಗೆ ಎಲ್ರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಮ ಡೌಟ್ಗಳನ್ನ ಹಾಕಿ ನಾನು ಖಂಡಿತವಾಗ್ಲೂ ಅದನ್ನ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.